ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಬೆಳ್ಳಂಬೆಳಗ್ಗೆ 5 ಗಂಟೆಯಿಂದ ಕೂಡ ಇವತ್ತು ರಾಜ್ಯದ ವಿವಿಧೆಡೆಗಳಲ್ಲಿ ಏಕಕಾಲದಲ್ಲಿ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದೀಗ ರಾಜ್ಯದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದಷ್ಟು ನಡುಕವನ್ನು ಕೂಡ ಇದೀಗ ಹುಟ್ಟಿಸಿರುವಂಥದ್ದು. ಆದರೆ ಬೆಳ್ಳಂಬೆಳಗ್ಗೆ ಈ ಕಾರ್ಯಾಚರಣೆಗಳು ನಡೆದಂಥ ಸಂದರ್ಭದಲ್ಲಿ ಯಾವುದೇ ಊಹಾಪೋಹಗಳಿರಲಿಲ್ಲ. ಯಾಕಂದರೆ ಅಷ್ಟು ಅಧಿಕಾರಿಗಳು ಏಕಕಾಲದಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಯಾವುದೇ ಇಂಚು ಮಾಹಿತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ. ಆದರೆ 8 ಗಂಟೆ ಆಗ್ತಾ ಇದ್ದಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು ಅವರ ಮನೆ ಆಗಿರ್ಬೋದು, ಅವರ ಅಣ್ಣನ ಮಕ್ಕಳ ಮನೆ ಆಗಿರ್ಬೋದು, ಅವರ ಸಂಬಂಧಿಕರು, ಹಾಗೆಯೇ ಅವರ ಒಂದು ಗುರುತಿಸಿಕೊಂಡಿರುವಂಥವ್ರು ಯಾರ್ಯಾರಿರ್ಬೋದು ಮುಖಂಡರು, ಅವರ ಪಾಳೆಯದಲ್ಲಿ ಅವರೆಲ್ಲರ ಮನೆಗೆ ಏಕಕಾಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಜೊತೆಗೆ ಮೈಸೂರಿನ ವಿಜಯನಗರದಲ್ಲಿರುವಂಥವರ ಅಣ್ಣನ ಮಗನ ಮನೆಗೂ ಕೂಡ ಏಕಕಾಲದಲ್ಲೇ ದಾಳಿ ನಡೆದಿತ್ತು. ಸಾಕಷ್ಟು ಮಹತ್ವಪೂರ್ವ ದಾಖಲೆಗಳನ್ನು ಈಗಾಗಲೇ ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿರುವಂಥದ್ದು. ಕೇವಲ ಮೈಸೂರು ಮಂಡ್ಯ ಅನ್ನೋದಕ್ಕಿಂತ ಹಾಸನದಲ್ಲೂ ಕೂಡ ರೇವಣ್ಣ ಅವರ ಬೆಂಬಲಿಗರಾಗಿರ್ಬೋದು, ಮುಖಂಡರು, ಅವರ ಒಂದು ಆಪ್ತ ವಲಯದಲ್ಲೂ ಕೂಡ ದಾಳಿ ನಡೆದಿರುವಂಥದ್ದು. ಮೈಸೂರು, ಮಂಡ್ಯ, ಹಾಸನ, ಹಾಗೆಯೇ ಚಿಕ್ಕಮಗಳೂರು, ಹಾಗೆಯೇ ಕನಕಪುರ ಇಷ್ಟೂ ದಾಳಿಗಳನ್ನು ನಡೆದಿದೆ. ಆದರೆ ಇವೆಲ್ಲವೂ ಯಾವುದು ಹೊಸತು ಅಂತ ಅನ್ನಿಸಲಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಮಾತನಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಧ್ಯಮಕ್ಕೆ ಹರಿಬಿಟ್ಟಿದ್ರು. ಇನ್ನೇನು ಕೂಡ ಐಟಿ ದಾಳಿ ನಡೆಯುವಂತಹ ಸೂಚನೆಗಳಿದೆ, 300 ಕಾರುಗಳು ಏರ್ಪೋರ್ಟ್ ಅಲ್ಲಿ ಅವರನ್ನ ಪಿಕ್ ಮಾಡಲು ರೆಡಿ ಇದೆ, ನನಗೆ ಬಲ್ಲ ಮೂಲಗಳ ಬಿಜೆಪಿಯ ನಾಯಕರೇ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಬಾಯ್ಬಿಟ್ಟಿದ್ರು. ಅದು ಆ ಮಾತು ಹೊರಬಂದ ಕೇವಲ 2 ಗಂಟೆಯ ಅವಧಿಯಲ್ಲೇ ಕೂಡ ಐಟಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ರು. ಈಗಾಗಲೇ ಕುಮಾರಸ್ವಾಮಿ ಕೂಡ ಸಾಕಷ್ಟು ಸಿಡಿಮಿಡಿಗೊಂಡಿರುವಂಥದ್ದು. ಯಾಕಂದ್ರೆ ಒಂದೆಡೆ ಯಾವುದೇ ಅಧಿಕಾರಿಗಳ ಅಥವಾ ಯಾರನ್ನೇ ಕೂಡ ಟಾರ್ಗೆಟ್ ಮಾಡಿದ್ರು ಕೂಡ ಐಟಿ ಅಧಿಕಾರಿಗಳು ಇದರ ಬೆನ್ನೆಲುಬಲ್ಲಿ ನಿಂತಿರುವಂಥದ್ದು. ಪ್ರಧಾನಮಂತ್ರಿ ಮೋದಿ ಅನ್ನೋದೇ ಕೂಡ ಇದೀಗ ಮೈತ್ರಿ ದಳಪತಿಗಳ ಒಂದಷ್ಟು ದೂರ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಪೂರ್ವದಲ್ಲಿ ರಾಜ್ಯದಲ್ಲಿ ನಮ್ಮನ್ನ ಅಥವಾ ಮೈತ್ರಿ ಸರ್ಕಾರ ಸಾಕಷ್ಟು ಸದೃಢವಾಗಿದೆ, ನಮ್ಮನ್ನ ಹೆದರಿಸಲು ಈ ರೀತಿಯಾದಂಥ ಒಂದು ಕೆಳಮಟ್ಟದ ರಾಜಕೀಯಕ್ಕೆ ಇಳಿದಿದ್ದಾರೆ ಎಂದು ಕೂಡ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಮ್ಮಿಶ್ರ ನಾಯಕದ ಸಚಿವದ್ವಯರಾಗಿರ್ಬೋದು, ಶಾಸಕರು ಎಲ್ಲರೂ ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಂಜೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಹೈ ಡ್ರಾಮಾ ನಡೆಯಿತು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ದೀದಿ ಮಮತಾ ಬ್ಯಾನರ್ಜಿ ಸ್ಟೈಲಲ್ಲೇ ಕೂಡ ನಾನು ಪ್ರತಿಭಟನೆಯನ್ನ ಮಾಡ್ತೀನಿ ಅನ್ನೋ ರೀತಿಯಲ್ಲೆಲ್ಲ ಕೂಡ ನಡೆದು ಇದು ರಾಜ್ಯದಲ್ಲಿ ಈಗಾಗಲೇ ಗಮನ ಸೆಳೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವ ಕಾರಣಕ್ಕೆ ಅನ್ನೋದನ್ನ ಒಂದು ಐಟಿ ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿಯಲಿದೆ ಅನ್ನುವಂಥ ಸಾಕಷ್ಟು ದೂರು ಬಂದಂಥ ಬೆನ್ನಲ್ಲೇ ನಾವು ಈ ದಾಳಿಯನ್ನು ಮಾಡಿದ್ದೇವೆ, ಯಾವುದೇ ಸಂಸದರು, ಯಾವುದೇ ಶಾಸಕರು ನಮ್ಮ ಈ ದಾಳಿಯ ಟಾರ್ಗೆಟ್ ಅಲ್ಲ ಅನ್ನೋದನ್ನ ಈ ಒಂದು ಐಟಿ ಇಲಾಖೆ ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರ ಒಂದೇ ಒಂದು ಆರೋಪ ಅಂತ ಹೇಳಿದ್ರೆ, ನನ್ನನ್ನ ಹಾಗೆ ನನ್ನ ಮಗನನ್ನ ಗೆಲ್ಲಿಸೋದ್ರಿಂದ ದೂರವಿಡಲು ಈ ರೀತಿ ನರೇಂದ್ರ ಮೋದಿ ಅವರು ಪ್ಲಾನ್ ಮಾಡಿದ್ದಾರೆ. ಸುಮಲತಾ ಅವರಿಗೆ ಯಾವಾಗ ಬಿಜೆಪಿ ಬೆಂಬಲವನ್ನ ಘೋಷಿಸಿತೋ ಆಗಿನಿಂದ ಸುಮಲತಾ ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರು. ಅದೇ ಸುಮಲತಾ ಅಂಬರೀಶ್ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಎಲ್ಲಿಂದ ಬರ್ತಾರೆ, ಅವ್ರ ಕಾರ್ಯ ಹೇಗಿರುತ್ತೆ ಅನ್ನೋದನ್ನ ರಾಜ್ಯದ ಸಚಿವರಿಗೆ ಕನ್ಸರ್ನ್ ಕೂಡ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕೇಂದ್ರದಿಂದ ದಾಳಿ ಮಾಡಿದಾಗ ಸುಮಲತಾ ಅವರು ದಾಳಿ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಪುಟ್ಟರಾಜು ಅವರನ್ನ ಟಾರ್ಗೆಟ್ ಮಾಡಿದ್ದೆ ಕುಮಾರಸ್ವಾಮಿ ಅವರ ಈ ದಿನದ ಕೆಂಡಾಮಂಡಲಕ್ಕೆ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಿದ್ರೆ ಪ್ರಮುಖ ಮೂರೂ ಪಕ್ಷದ ನಾಯಕರು ಈ ಒಂದು ದಾಳಿಯ ಕುರಿತು ಏನು ಹೇಳ್ತಾರೆ, ಐಟಿ ಇಲಾಖೆ ಹಾಗೆ ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ, ಈ ಕುರಿತಾದಂತಹ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ತೆರೆದಿರ್ತೀವಿ. ಇದುವೇ ಹೊತ್ತಿನ ವಿಶೇಷ ದಳಪತಿಗಳೇ ಟಾರ್ಗೆಟ್. ನಾನು ನಾಚಪ್ಪ. ಎಂದಿನಂತೆ ವಿಚಾರದ ಕುರಿತು ಮಾತನಾಡಲು 3 ಅತಿಥಿಗಳು ನನ್ನೊಟ್ಟಿಗೆ ಪ್ಯಾನಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇನ್ನು ಜೆಡಿಎಸ್ ಮಾಧ್ಯಮ ವಕ್ತಾರರಾಗಿರುವಂತಹ ರವಿಚಂದ್ರೇಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿ ಮಾಧ್ಯಮ ವಕ್ತಾರರಾಗಿರುವಂತಹ MG ಮಹೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮಾಧ್ಯಮ ವಕ್ತಾರರಾಗಿರುವಂತಹ ಅರವಿಂದ್ ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ನಾನೀಗ ರವಿಚಂದ್ರೇಗೌಡ ನಿಮ್ಮಿಂದನೇ ಹೋಗ್ತೀನಿ. ಯಾಕಂದ್ರೆ ಎಲ್ಲದೂ ಈ ದಾಳಿ ನಡೆದಾಗ ಒಂದೇ ಜೆಡಿಎಸ್ ಟಾರ್ಗೆಟ್ ದಳಪತಿಗಳ ಟಾರ್ಗೆಟ್ ಅಂತಾನೆ ಕೂಡ ಎಲ್ಲ ಹೇಳ್ತಾ ಇರುವಂಥದ್ದು. ನೀವು ಮೊದಲಿಗೆ ಈ ದಾಳಿ ಕುರಿತಾಗಿ ಏನು ರಿಯಾಕ್ಷನ್ ಕೊಡ್ತೀರಾ? ಈಗ ನಾನು ಒಬ್ಬ ವಕೀಲನೂ ಹೌದು, ಒಂದು ಆದಾಯ ತೆರಿಗೆ ಸಲಹೆಗಾರನೂ ಹೌದು. ಒಂದು ಇನ್ಕಮ್ ಟ್ಯಾಕ್ಸ್ಗೆ ಅದರದೇ ಆದ ಅಧಿಕಾರ ಇದೆ. ಯಾವುದೇ ಟೈಮ್ನಲ್ಲೂ ಇಂಥ ಟೈಮ್ನಲ್ಲೇ ಮಾಡಬೇಕು ಅಂತ ಏನಿಲ್ಲ. ಅದು ಯಾಕೆ ನಾನು ಒಬ್ಬ ಆದಾಯ ತೆರಿಗೆ ಸಲಹೆಗಾರನಾಗಿ ಕಾನೂನು ವಿಚಾರ ತಿಳಿದಿರೋದ್ರಿಂದ ಅವ್ರು ಯಾವ ಟೈಮ್ನಲ್ಲಿ ಬೇಕಾದ್ರೂ ಸರ್ವೆ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಎಲ್ಲ ಅವಕಾಶನೂ ಇದೆ. ಆದರೆ ಏನಾಗಿದೆ ಅಂದರೆ ಚುನಾವಣೆ ಇವರು ಮಾಡಲೇಬೇಕು ಅಂತ ಹೇಳಿದರೆ ಈ ಚುನಾವಣೆ ಆರಂಭಕ್ಕೆ ಮುಂಚೆ ಮಾಡ್ಬೋದಾಗಿತ್ತು. ಇವತ್ತು ಈಗ ಇದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಇದೆ. ಎಲ್ಲಿ ದುಡ್ಡು ಬ್ಲ್ಯಾಕ್ ಮನಿ ಎಲ್ಲಿ ಫ್ಲೋ ಆಗ್ತಾ ಇದೆ ಅಥವಾ ಏನೋ ದುಂದು ವೆಚ್ಚ ಆಗ್ತಾ ಇದೆ, ಇಲ್ಲ ಶಿಫ್ಟ್ ಮಾಡ್ತಾ ಇದೆ, ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಚುನಾವಣೆ ಇದೆ. ಚುನಾವಣಾ ಅಧಿಕಾರಿಗಳು ಸಾಕಷ್ಟು ಜನ ಬೇಕಾದ ಸ್ಕ್ವಾಡ್ಗಳು ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಅಂಥದ್ದೇನಾರ ಚುನಾವಣಾ ಅಧಿಕಾರಿಗೆ ಬಂದು ಇನ್ಫಾರ್ಮೇಷನ್ ಸಿಕ್ಕಿ ಇವರು ಹಣ ಸಿಕ್ಕಿದೆ ಅದನ್ನು ಆದಾಯ ತೆರಿಗೆ ಅಧಿಕಾರಿಗಳಿಗೆ ಒಪ್ಪಿಸ್ಬೋದು.
ಅದು ಬಿಟ್ಟು ಈಗ ಚುನಾವಣೆ ಯಾರು ಕ್ಯಾಂಡಿಡೇಟ್ ಆಗಿರೋ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ್ಯವ್ರ ಮನೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಈಗಾಗಲೇ ನೀವೇ ಹೇಳಿದಾಗೆ ಸುಮಲತಾಗೆ ಬೆಂಬಲ ಘೋಷಣೆ ಮಾಡಾಯಿತು. ಬೆಂಬಲ ಘೋಷಣೆ ಮಾಡಿದ್ರೆ ಕಳೆದ 2 ದಿನಗಳಲ್ಲಿ ಸುಮಲತಾ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಇವ್ರು ಏನು ಮಾಡ್ತಾರೆ, ಬಂದು ದಾಳಿ ಮಾಡ್ತಾರೆ. ಇದು ನೋಡಿದ್ರೆ ಇದು ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತ. ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಅಧಿಕಾರ ಇದೆ ಅನ್ನೋದು ನಾನು ಸ್ವತಃ ಒಪ್ಕೊಳ್ತೀನಿ. ಆದರೆ ನಿಮಗೆ ದಳಪತಿಗಳೇ ಮಾತ್ರ ಕಾಣಿಸ್ತಾ ಇದ್ದಾರಾ? ಕಾಂಗ್ರೆಸ್ನಲ್ಲಿ ಮಾತ್ರ ಇದ್ದಾರಾ? ಬಿಜೆಪಿನಲ್ಲಿ ಯಾರು ಇಲ್ವಾ? ನೀವು ಒಂದು ಮಾತು ಹೇಳಿದ್ರೆ, ಸುಮಲತಾ ಅವರು ಮೊನ್ನೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು IT ಇಲಾಖೆಯಿಂದ ದಾಳಿ ಆಗಿದೆ ಅಂತ. ಹಾಗಿದ್ರೆ ಚುನಾವಣಾ ಆ ರೇಂಜ್ಗೆ ತರುವಂಥ ಸುಮಲತಾ ಅವರನ್ನು ಹೇಳಬೇಕಂದ್ರೆ ನೀವು ಹೇಳೋ ರೀತಿ ಅವ್ರಿಗೆ ಬಿಜೆಪಿ ಅವರಿಗೆ ಬೆಂಬಲ ಘೋಷಿಸ್ತು ಅಷ್ಟೇನೆ. ಬಿಜೆಪಿ ಪಾರ್ಟಿಯಿಂದ ಟಿಕೆಟ್ ಆಫರ್ ಮಾಡಲಿಲ್ಲ ಅಥವಾ ಬಿಜೆಪಿ ನಾಯಕರು ಯಾರು ಕೂಡ ಅವ್ರನ್ನ ಭೇಟಿ ಮಾಡಲಿಲ್ಲ. ಬೆಂಬಲ ಘೋಷಿತಗಾಗಿ ಪಾಪ ಅವರೇ ಕೂಡ ಕೃತಜ್ಞತಾಪೂರ್ವಕವಾಗಿ ಬಂದರು. ಒಂದು ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ IT ದಾಳಿ ನಡೆದಿರುವಂಥದ್ದು ನೀವು ಹೇಳೋ ರೀತಿ ರಾಜ್ಯ ಸರ್ಕಾರದಿಂದ ಆಗಿದೆ, ಏನೋ ರಾಜಕೀಯ ಪ್ರೇರಿತ ಅಂತ ಹೇಳ್ಬೋದು. ಹಾಗಿದ್ರೆ ಸುಮಲತಾ ಅವರು ಆ ಮಟ್ಟಿಗೆ ಸ್ಟ್ರಾಂಗ್ ಆಗೋದ್ರೆ ಒಂದೇ ಒಂದು ಎಲೆಕ್ಷನ್ ಅಭ್ಯರ್ಥಿ ಆದ ತಕ್ಷಣ ಗೆಲ್ಲೋದಕ್ಕೂ ಮುನ್ನವೇ ಕೇಂದ್ರ ಸರ್ಕಾರದಿಂದನೇ IT ದಾಳಿ ಮಾಡಿಸೋಷ್ಟು ಸ್ಟ್ರಾಂಗ್ ಆದ್ರೆ ಸುಮಲತಾ ಈಗಾಗಲೇ ತಾವು ನೋಡಿದಾಗೆ ಸುಮಲತಾ ಅವರು ಯಾವಾಗ JDSನಿಂದಾಗಲಿ ಕಾಂಗ್ರೆಸ್ನಿಂದಾಗಲಿ ತಮಗೆ ಟಿಕೆಟ್ ಸಿಕ್ಕಲ್ಲ ಅನ್ನೋದು ಗೊತ್ತಾದ ತಕ್ಷಣ ಅವರು SM ಕೃಷ್ಣ ಅವ್ರ ಮನೆಗೆ ಹೋಗ್ತಾರೆ. SM ಕೃಷ್ಣ ಅವರೇನು ನೀವು ತಿಳಿದ ಸಾಮಾನ್ಯ ವ್ಯಕ್ತಿ ಏನಲ್ಲ, ಅವರು ಮಾಜಿ ಕೇಂದ್ರ ಸಚಿವರು, ಇವತ್ತು ಬಿಜೆಪಿಯ ಪ್ರಮುಖ ಸ್ಥಾನದಲ್ಲಿ ಇದ್ದಾರೆ. ಇವತ್ತು ಅವರು ಏನು ಹೇಳಿದ್ರು ನಡೆಯುವಂಥ ಒಂದು ಇದು ಘಟನೆ ಇದೆ. ಯಾಕೆ ಅಂದರೆ ಈಗ ನನ್ನ ಪ್ರಕಾರ ಸುಮಲತಾ ಅವರು ಈಗ ಆಲ್ರೆಡಿ ಬಿಜೆಪಿಗೆ ಜಾಯ್ನ್ ಆಗಬೇಕಾಗಿತ್ತು. SM ಕೃಷ್ಣವರು ಭಾಳ ಚಾಣಾಕ್ಷರು ಅನ್ನೋದು ಈ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಗೊತ್ತಿರೋದು. ನೀವು ಚುನಾವಣೆ ಈಗ ತಾವು ನಮ್ಮ ಪಕ್ಷಕ್ಕೆ ಬಂದರೆ ನಿಮಗೆ ಅಲ್ಲಿ ಸಿಕ್ಕಬೇಕಾದ ಸ್ಥಳೀಯ ಬೆಂಬಲ ಸಿಕ್ಕಲ್ಲ, ನೀವು ಅದರಿಂದ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಇದು ನಮಗೆ ಮೇಲ್ನೋಟಕ್ಕೆ ಕಾಣುವಂಥ ಒಂದು ವಿಚಾರ. ಈಗ ನಾವು SM ಕೃಷ್ಣನ ಇವತ್ತಿಂದ ನೋಡ್ತಾ ಇಲ್ಲ, ಅವ್ರ 50 ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರನ್ನ ನಡೆ ನುಡಿ ಏನು ಅಂತ ಗೊತ್ತು. ತದನಂತರ ಏನು ಮಾಡಿದ್ರು, ಅವ್ರಿಗೆ ಕೊಟ್ಟು ಕಳಿಸಿದ ನಂತರ ಈಗ ಬೆಂಬಲ ಘೋಷಣೆ ಮಾಡಿದ್ರು. ಸ್ವತಃ ಅವ್ರದೇ ಪಕ್ಷದಲ್ಲಿ ಅನಂತಕುಮಾರ್ ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಪ್ರತಿಷ್ಠಿತ ವ್ಯಕ್ತಿ, ಈ ರಾಜ್ಯಕ್ಕೆ ಬೇಕಾದಷ್ಟು ಕೆಲಸ ಮಾಡಿಕೊಟ್ರು. ಅವರೇ ಮನೆಯಲ್ಲೇ ಅವರೇ ಟಿಕೆಟ್ ಅನಿಸಿದ್ರು. ಅಂಥ ಅನಂತಕುಮಾರ್ ಹೆಂಡ್ತಿನ ಟಿಕೆಟ್ ಕೊಡದೆ ಸುಮಲತಾಗೆ ಬೆಂಬಲ ಕೊಡೋ ಅಂಥದ್ದು ಏನಿತ್ತು? ಇದು ಮೇಲ್ನೋಟಕ್ಕೆ ಒಬ್ಬ ಮುಖ್ಯಮಂತ್ರಿ ಮಗ ಸ್ಪರ್ಧೆ ಮಾಡಿರೋದ್ರಿಂದ ಅವರನ್ನ ವೀಕ್ ಮಾಡಬೇಕು, ಅವ್ರನ್ನ ಎಲ್ಲ ಒಂದು ಕಡೆ ಟೆನ್ಷನ್ ಮಾಡಬೇಕು ಅನ್ನೋದು ಸುಮಲತಾ ಮೇಲೆ ತೋರಿಸಿರೋ ಒಂದು ಪ್ರೀತಿ, ಹುಸಿ ಪ್ರೀತಿ ಅಂತ ಒಪ್ಕೊಳ್ತೀರಾ? ಸುಮಲತಾ ಅವ್ರಿಗಿರುವಂತಹ ಪ್ರಾಬಲ್ಯ ಅಥವಾ ಅವ್ರಿಗಿರುವಂತಹ ಶಕ್ತಿಯಿಂದ ದಳಪತಿಗಳಲ್ಲೂ ಒಂದಷ್ಟು ನಡಕ ಉಂಟಾಗಿದೆ ಅಂತ ಒಪ್ಕೋಬೇಕು? ಇಲ್ಲ, ಖಂಡಿತ ನಮ್ಮ ನಡಕ ಇಲ್ಲ. ನಾವು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋಕೆ ಚುನಾವಣೆ 23ನೇ ತಾರೀಕು ಕಳೆದ ನಂತರ ನಾವು ಮಾತಾಡ್ತೀವಿ. 23ವರೆಗೆ ಸುಮಲತಾ ಅವರು ಏನ್ ಬೇಕಾದ್ರೂ ಮಾತಾಡ್ಬೋದು, ರಾಜ್ಯದ ನಮ್ಮ ವಿರೋಧ ಪಕ್ಷ ಬಿಜೆಪಿ ಅವರು ಏನ್ ಬೇಕಾದ್ರೂ ಇದಕ್ಕೆ ತಕ್ಕ ಉತ್ತರ ನಾವು 23ನೇ ತಾರೀಕು ನಿಮ್ಮ ವೇದಿಕೆಯಲ್ಲಿ ನಾನು ಕೊಡ್ತೀನಿ. ವೆರಿ ನೈಸ್, ಮಾತನಾಡ್ತೀನಿ. ಎಸ್, ಮಹೇಶ್ ಅವರು ಹೇಳ್ಬೇಕಾದ್ರೆ ಹೇಳಿದ್ರು ಎಲ್ಲದಕ್ಕೂ ಬಿಜೆಪಿನೇ ಟಾರ್ಗೆಟ್. ಈಗ ಜನಾರ್ದನ್ ಕೂಡ ಹೇಳ್ತಾ ಇರುವಂಥದ್ದು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಾವು ಟ್ರೋಲ್ ಆಗೋದೆಲ್ಲ ನೋಡ್ತಾ ಇರ್ತೀವಿ. ಹಿಂದೆ ಯಾವುದೇ ಒಂದು ಅಭಿವೃದ್ಧಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಮೋದಿ ಅಭಿವೃದ್ಧಿ ಅಲ್ಲ ಅಂತ. ಇವಾಗ ನಾವು ಪುಲ್ವಾಮಾ ದಾಳಿ ಅಂತ ನೋಡಿದ್ರೆ ಅದು ಸೋಲ್ಜರ್ಸ್ ಅಭಿವೃದ್ಧಿ ಆಗಿರ್ಬೋದು, ನಿನ್ನೆ ನಡೆದಂಥ ಸ್ಯಾಟಲೈಟ್ ಅಭಿವೃದ್ಧಿ ಅದು ವಿಜ್ಞಾನಿಗಳ ಅಭಿವೃದ್ಧಿ. ಆದರೆ ಇವತ್ತಿನ IT ರೈಡ್ ಮಾತ್ರ ಮೋದಿ ಪ್ರೇರಿತ. ಯಾಕೆ ಈ ಒಂದು ಡಿಫ್ರೆನ್ಶಿಯೇಟ್ ನೀವೇನು ಹೇಳ್ತೀರಾ? ಯಾವ ಡಿಫ್ರೆನ್ಶಿಯೇಟ್ ಇಲ್ಲ. ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ರಾಜ್ಯದ ಪ್ರಮಾಣ ವಚನವನ್ನು ಗೌಪ್ಯತೆಯನ್ನು ತೆಗೆದುಕೊಂಡಂಥ ಒಬ್ಬ ಧೂರ್ತ ಕುತಂತ್ರಿ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು ಇದರಷ್ಟು ದುರ್ದೈವ ಇದೆ ಅಂತ. ಸ್ವಲ್ಪ ಕೂರಿ ನಾವು ಮಾತಾಡೋದು ಕೂತ್ಕೋದ್ರಿ. ಕುತಂತ್ರಿ ಮುಖ್ಯಮಂತ್ರಿ ಯಾವ ಸಂವಿಧಾನದ 60ನೇ ವಿಧಿ ಇವತ್ತು ಉಲ್ಲಂಘನೆ. ಇಡೀ ದೇಶದ ಮುಂದೆ ಕರ್ನಾಟಕ ಅಂದ್ರೆ ಒಬ್ಬ ಪ್ರಬುದ್ಧರಿರ್ತಕ್ಕಂತ ಒಂದು ನಾಡಿದು. ಎಂತೆಂತ ಮುಖ್ಯಮಂತ್ರಿಗಳಾಗೋದ್ರಿ ಇವತ್ತು. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಮುಖ್ಯಮಂತ್ರಿಗೆ ತಾನು ಹೇಗ್ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಒಕ್ಕೂಟದ ವ್ಯವಸ್ಥೆ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಒಂದು ಸ್ವತಂತ್ರವಾಗಿ ಒಂದು ತನಿಖೆ ಮಾಡ್ತದೆ. ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡುತ್ತು ಅಂತ ಅನ್ನೋದನ್ನ ಅದ್ರ ಹಿನ್ನೆಲೆ ನಾವು ನೋಡ್ಬೇಕು. ನಾವು ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತಾರಂತೆ ಇವರು. ಒಂದು ತಿಂಗಳಿಂದ ಸರಿಯಾಗಿ ತೋರಿಸ್ಕೊಂಡು ಮಾತಾಡಿ. ಒಂದು ತಿಂಗಳಿಂದ ಒಂದು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ PWD ಒಳಗಡೆ ಬೇನಾಮಿ ಈ ತರ ಯಾರ್ಯಾರು ಪಟ್ಟಭದ್ರ ಕಾಂಟ್ರಾಕ್ಟರ್ಗಳಿಗೆ, JDS ಅನ್ನ ಸಪೋರ್ಟ್ ಮಾಡುವಂತ ಕಾಂಟ್ರಾಕ್ಟರ್ಗಳಿಗೆ 1.5-2 ವರ್ಷ ಕಾಯ್ಕೊಂಡಿದ್ರೆ ಒಬ್ಬೊಬ್ರಿಗೆ ಪೇಮೆಂಟ್ ಸಿಕ್ಕಿಲ್ಲ, LOC ಸಿಕ್ಕಿದೆ. 2 ವರ್ಷ ಕಾಯ್ದಿದ್ರೆ ಪೇಮೆಂಟ್ ಆಗಿಲ್ಲ.
ಅವ್ರಿಗೆ ಬೇಕಾದಂಥ ಚೂಸ್ ಮಾಡಿ ಪಿಕ್ ಮಾಡಿರೋ ಅಂಥ ಒಬ್ಬೊಬ್ಬ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆದಾರನಿಗೆ 25 ಕೋಟಿ 30 ಕೋಟಿ 50 ಕೋಟಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋವಂಥದ್ದು. ಆ ಟ್ರಾನ್ಸ್ಫರನ್ನು ಅವರು ಅಲ್ಲಿಂದ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು. ಕಳೆದ 15-20 ದಿನದಿಂದ ಇನ್ಕಮ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮದು ಅಂದರೆ ಇನ್ಕಮ್ ಟ್ಯಾಕ್ಸ್. ಯಾವುದೇ ಕಾರಣಕ್ಕೂ ಒಬ್ಬ ರಾಜಕಾರಣಿ ಮನೆ ಮುಟ್ಟಿಲ್ಲ ನಾವು. ಯಾರೋ ಗುತ್ತಿಗೆದಾರನಿಗೆ ಕಾಂಟ್ರಾಕ್ಟ್ರಿಗೆ ಬೇನಾಮೆಯಾಗಿ ದೇಶಕ್ಕೆ ಮೋಸ ಮಾಡುವಂಥ ಇಂಥ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೊಳಕ್ ಹೋಯ್ತು ಅಂದ್ರೆ ನಾಚಿಕೆ ಆಗ್ಬೇಕು ಈ ಮುಖ್ಯಮಂತ್ರಿ. ನಾಚಿಕೆ ತಗೊಂಡಂತ ಒಬ್ಬ ವ್ಯಕ್ತಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಗೋಪ್ಯತೆ ಅಲ್ಲ, ಪ್ರತಿಜ್ಞೆ ಗೋಪ್ಯತೆ ತಾನೆ. ADGPಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಪೊಲೀಸ್ಗೆ ಇನ್ಕಮ್ ಟ್ಯಾಕ್ಸ್ ಪತ್ರ ಬರೆದಿದ್ದಾರೆ, ನಾವು ಈ ಥರ ಬರ್ತಾ ಇದ್ದೀವಿ ಹೀಗಿದೆ ಅಂತ. ಇಟ್ ಈಸ್ ರೊಟೀನ್ ಅಫೇರ್ ಅಂತ ಹೇಳಿದ್ದಾರೆ. ನೀವು ಫೋರ್ಸನ್ನು ತೊಗೊಂಬನ್ನಿ, ನಾವು ನಮ್ಮ ಫೋರ್ಸನ್ನು ಮಾಡೋಕ್ಕಾಗಲ್ಲ ಅಂತ ADGP ಹೇಳಿದ್ದಾರೆ. CRPF ಬರೆದಿದ್ದಾರೆ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 300 ಓಲಾಕ್ ಮಾಡಿದ್ದಾರೆ. ಇದೇನು ಇವತ್ತು ಮಾಡ್ತಾ ಇರೋದಂತದಲ್ಲ, 16 ವರ್ಷಗಳಿಂದ ಇನ್ಕಮ್ ಟ್ಯಾಕ್ಸ್ ಮಾಡ್ತಾ ಇರೋವಂಥದ್ದು ಕೆಲಸ ಗೊತ್ತಾಯ್ತಾನೆ. ಒಬ್ಬ ಮುಖ್ಯಮಂತ್ರಿ ತಾನು ಏನು ಕಾರ್ಯನಿರ್ವಹಣೆ ಮಾಡೋದು ಬಿಟ್ಬಿಟ್ಟು ಜನಗಳ ಮುಂದೆ ಹೋಗ್ಬಿಟ್ಟು ನಾಳೆ IT ರೈಡ್ ಮಾಡ್ತಾರೆ, ನನಗೆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆ ತೆಗ್ಸೋ ಕೆಲಸ ಇನ್ಯಾವ್ದಾರು ಇದೇನ್ರಿ? ಹೇಳ್ತೀನಿ, ಯಾರು ಅದನ್ನ ಮಾಡ್ಬೇಕಾಗಿರೋದು? ಸಂವಿಧಾನದ 60 ಏನ್ ಗೋಪ್ಯತೆ ಉಲ್ಲಂಘನೆ ಅದು. ಮುಖ್ಯಮಂತ್ರಿಗಳ ಬಗ್ಗೆ ತನಿಖೆ ಆಗಬೇಕು, ರಾಷ್ಟ್ರಪತಿಗಳು ಇಂಟರ್ವ್ಯೂನ್ ಆಗಬೇಕು, ಇಂಥ ಮುಖ್ಯಮಂತ್ರಿನ ವಜಾ ಮಾಡಬೇಕು. ಗೋಪ್ಯತೆಯನ್ನು ಪಾಲಿಸದೇ ಇರುವಂತ ಮುಖ್ಯಮಂತ್ರಿ ಅಂತಂದ್ರೆ ನಾಳೆ ಹೇಳ್ತೀನಿ ಕೇಳಿ, ಇವ್ರು ಎಂತ ಅಸಹ್ಯ ಅಂತಂದ್ರೆ ಬ್ಲೂ ಬುಕ್ ಇದೆ, ಈ ದೇಶದ ಪರಮಾಣು ಬಾಂಬ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನೇನು ಅನ್ಬಿಟ್ಟು ಇವ್ರ ತಂದೆಯವರು ನಾಳೆ ದಿನ ನನ್ನ ಸ್ವಾರ್ಥಕ್ಕೆ ಬಂತು ಅಂದ್ರೆ ಲೀಕ್ ಮಾಡ್ಬಿಡದ, ಓಟ್ಗೋಸ್ಕರ ಲೀಕ್ ಮಾಡ್ಬಿಡತ್ತ. 3 ಕ್ಷೇತ್ರದಲ್ಲಿ ಜನ ಪಾಠ ಕಲಿಸ್ತಿದ್ದಾರೆ ಅವರಿಗೆ. ಎಲ್ಲಿ? ಮಂಡ್ಯದಲ್ಲಿ, ಹಾಸನಲ್ಲಿ, ತುಮಕೂರಿನಲ್ಲಿ ಈ ಮಟ್ಟದಲ್ಲಿ ಜನ ಆಕ್ರೋಶವಾಗಿದ್ದಾರೆ ಅವ್ರ ವಿರುದ್ಧ. ಆ ಆಕ್ರೋಶನ ತಣಿಸಕ್ಕೆ ಸಿಕ್ಕಂತ ಅವಕಾಶವನ್ನ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಜನಗಳ ಮುಂದೆ ಸೀನ್ ಮಾಡ್ತಾರೆ ಇವರು. ಮ್ಯಾಂಡೇಟ್ ಇಲ್ದಿರೋದು, ಡೆಮಾಕ್ರಸಿನ ಮಾಕ್ರಿ ಮಾಡ್ತಾ ಇರುವಂತ ಒಂದು ಫ್ಯಾಮಿಲಿ ಇದು. ವೆರಿ ಫೈನ್ ಸರ್. ಅರವಿಂದ್ ಸರ್, ನೀವೇನ್ ಹೇಳ್ತೀರಾ? ಒಂದೆಡೆ ಇದೀಗ ದಳಪತಿಗಳು ಬಿಜೆಪಿ ಮೇಲೆ ಮಾಡೋದು, ಬಿಜೆಪಿ ಅವರ ಮೇಲೆ ಒಂದ್ ರೀತಿ ಪ್ರತ್ಯಾರೋಪಗಳು ಮಾಡೋದು ಸಾಮಾನ್ಯವಾಗಿದೆ. ಆದ್ರೆ ಕಾಂಗ್ರೆಸ್ನವರು ಎಲ್ಲೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಕ್ಕೆ ಸಿದ್ಧವಾಗಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದ್ರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋಣ, ಆದ್ರೆ ಬಿಜೆಪಿ ಅವ್ರದ್ದು ಈ ರೀತಿ ಕೆಳಮಟ್ಟದ ರಾಜಕೀಯ ಅಂತ ಟ್ವೀಟ್ ಮಾಡ್ತಾರೆ. ನೀವೇನ್ ಹೇಳ್ತೀರಾ? ಸರ್, ದಾಳಿ ಮಾಡೋದರಲ್ಲಿ ತಪ್ಪಿಲ್ಲ, ದಾಳಿ ಮಾಡೋದರಲ್ಲಿ ಸಂಪೂರ್ಣ ಸ್ವತಂತ್ರ ಇದೆ, ಮಾಡಲಿ. ಆದರೆ ಚುನಾವಣೆ ಸಂದರ್ಭದಲ್ಲಿ ದುರುದ್ದೇಶಪೂರ್ವಕವಾಗಿ BJPಯ ಏಜೆಂಟ್ ರೀತಿಲಿ ಇದು IT ಮತ್ತು ED ಎರಡುವೇ BJPಯ ಒಂದು ವಿಂಗ್ ಇದ್ದಂಗೆ, ಆರ್ಗನೈಸ್ ವಿಂಗ್ ಇದ್ದಂಗೆ ಆಗಿದೆ. IT ಏನು ಇವತ್ತು ಇನ್ಕಮ್ ಟ್ಯಾಕ್ಸ್ DG ಇದ್ದಾನೆ ಬಾಲಕೃಷ್ಣನ್ ಅಂತ, ಆ ಇಡಿಯಟ್ ಮೊನ್ನೆ ಯಡಿಯೂರಪ್ಪಂದವ್ರನ್ನ ಡೈರಿನ ಇದು ಮಾಡಿದಾಗ ಉತ್ತರ ಹೇಳಕ್ಕೆ ಅವ್ರು ಯಾರು? ಅವ್ರನ್ನ ಯಾರು ಕೇಳಿದ್ರ? ದಟ್ ಈಸ್ ಫೇಕ್ ಅಂತ ಹೇಳಕ್ಕೆ. ಅದು ಫೇಕ್ ಅಂತ ಎಲ್ಲಿ ಬಂದಿದೆ? ಅಂದ್ರೆ ಈಸ್ ದಿ ಏಜೆಂಟ್ ಆಫ್ ದಿ ಬಿಜೆಪಿ ಪಾರ್ಟಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇವ್ರು ಯಾವ ರಾಜಕಾರಣಿ ಮನೆ ರೈಡ್ ಆಗಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಇವ್ರು ಸುಳ್ಳೇ ಇವ್ರ ಮನೆ ದೇವರು ಬಿಜೆಪಿ ಅವ್ರದ್ದು. ಪುಟ್ಟರಾಜು ಯಾರು? ಮಿನಿಸ್ಟರ್ ಅಲ್ವಾ? ಫಾರೂಕ್ MLC ಬಿಜೆಪಿ ದಳದ MLC ಅಲ್ವಾ? ಅವ್ರ ಮನೆ ರೈಡ್ ಆಗಿಲ್ವಾ? ಇವ್ರು ಯಾರನ್ನೂ ರೈಡೇ ಮಾಡಿಲ್ಲ. ಅಧಿಕಾರಿಗಳು ರೈಡ್ ಮಾಡಿದ್ರೆ ಯಾರು ಕೇಳಕ್ ಬರ್ತಾರೆ? ಯಾರು ಕೇಳಲ್ಲ. ಇವರು ಮಾತ್ರ ಬಿಜೆಪಿ ಅವರು ಸತ್ಯ ಹರಿಶ್ಚಂದ್ರು, ಮಿಕ್ತವ್ರೆಲ್ಲ ಕಳ್ಳರು ಅನ್ನೋ ರೀತಿಲಿ ದಳದವ್ರ ಮನೆ ಮೇಲೆ ಮತ್ತೆ ಹೋಗಿ ಬಂದು ಈ ಪಾಪದ ಮನುಷ್ಯಂಗೆ ಹೊಡೆದಂಗೆ ಪಾಪ ದನದ ಮೆತ್ತಗಿದ್ದಾರೆ ಅಂತ ಹೇಳಿ DK ಮನೆಗೆ ಎಷ್ಟಲ್ಲಿ ರೈಡ್ ಮಾಡ್ತೀರಾ? ಇದೇ ಯಡಿಯೂರಪ್ಪ ದುಡ್ಡು ಚೆಕ್ ಮುಖಾಂತರ ಲಂಚ ಇಸ್ಕೊಂಡು ಜೈಲ್ಗೆ ಹೋದ್ನಲ್ಲ, ಯಾಕೆ ಅವ್ರ ಮನೆ ರೈಡ್ ಮಾಡ್ತಾ ಇಲ್ಲ? ಈಶ್ವರಪ್ಪನ ಮನೆಯಲ್ಲಿ ಮಿಷಿನ್ ಇತ್ತಲ್ಲ, ಯಾಕೆ ರೈಡ್ ಮಾಡ್ತಾ ಇಲ್ಲ? ಅಲ್ಲ, ಅವ್ರ ಅಧಿಕಾರ ಇರ್ಬೇಕಾದ್ರೆ ಏನೇನೋ ಮಾಡ್ಬೇಕೆಲ್ಲ ಮಾಡ್ಕೋಬಹುದು. ಈಗ ಇವರು ಬಿಜೆಪಿ ಜನಾರ್ದನ್ ರೆಡ್ಡಿ ಮನೆ ಯಾಕೆ ರೈಡ್ ಆಗ್ತಾ ಇಲ್ಲ? ಕೃಷ್ಣ ಶೆಟ್ಟಿ ಮನೆ ಯಾಕೆ ರೈಡ್ ಆಗ್ತಾ ಇಲ್ಲ? ಸುಬ್ರಹ್ಮಣ್ಯ ರಾಡು ಅಪ್ಪ ಮಗ ಇಬ್ರು ಜೈಲಲ್ಲಿ ಹೋದ್ರಲ್ಲ. ಇದೇ ಅವ್ರನ್ನ ಯಾರು ಜೈಲು ಕಳಿಸಿದ್ದು ವಿರೋಧ ಪಕ್ಷದವರಲ್ಲ, ಅವರ ಸರ್ಕಾರನೇ ಅವ್ರು ಹೋಗಿದ್ದು. ಅವ್ರನ್ನ ಯಾರನ್ನೂ ಜೈಲು ಕಳಿಸಿದ್ದು ಕಾಂಗ್ರೆಸ್ ಆಗ್ಲಿ ದಳದವರಲ್ಲ, ಅವ್ರ ಪಕ್ಷದಲ್ಲಿ ಅವರೇ ಸಿಕ್ಕಾಕೊಂಡು. ಅವ್ರ ಮನೆ ಯಾಕೆ ರೈಡ್ ಆಗ್ತಾ ಇಲ್ಲ? ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ IT ಅಂಡ್ ED ಎರಡುವೆ ಮೇನ್ ವಿಂಗ್ಸ್ ಆಫ್ ಬಿಜೆಪಿ ಏಜೆಂಟ್ ತರಲ್ಲಿ. ಈ ಮೋದಿ ಏನು ಒಬ್ಬ ಚೌಕಿದಾರ್ ಅಂತ ಹೇಳ್ತಾರೆ, ಕಳ್ಳರು ಕಾಕರಿಗೆ ಚೌಕಿದಾರ್, ನಾಟ್ ಫಾರ್ ದಿ ಪಬ್ಲಿಕ್.
ಆ ಹಿನ್ನೆಲೆಯಲ್ಲಿ ಎಷ್ಟು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಾರತಾದ್ಯಂತ ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾವ ಸ್ಟೇಟ್ ಅಲ್ಲಿ ಆಗಿದೆ? ಅಂದ್ರೆ ಕರ್ನಾಟಕನೇ ಟಾರ್ಗೆಟ್. ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಎರಡೂನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಗ ಇರೋಂಥ ಜಾಗ ಏನಕ್ಕೆ ಅನ್ಸಿದ್ರೆ ಅವ್ರಿಗೆ 100% ಬಲವಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಇಲ್ಲ, ಕರ್ನಾಟಕದಲ್ಲಿ 17 ಸೀಟ್ ಗೆದ್ದಿತ್ತು ಕಳೆದ ಬಾರಿ. ಈ ಸಲ ಅವ್ರು 7 ಕಿಳಿಬಹುದು ಅನ್ನೋ ಒಂದು ಸಮೀಕ್ಷೆ ಅವ್ರಿಗೆ ವರದಿ ಬಂದಿದೆ. ಆ ಹತಾಶ ಭಾವ ಅದೇ ಸೌತ್ ಇಂಡಿಯಾದಲ್ಲೂ ಓಟಾಯ್ತು ಅಂತ ಅಂದ್ರೆ ಇನ್ ಬಿಜೆಪಿ ಇಂಡಿಯಾ ಡಿವೈಡ್ ಆದಂಗೆ ಉತ್ತರ ದಕ್ಷಿಣ ಅಂತ ಎಲ್ಲಿದೆ ಬಿಜೆಪಿ ಹೇಳಿ? ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಹತಾಶರಾಗಿ ಹೇಗಾದ್ರೂ ಮಾಡಿ ನಾವು ಅಧಿಕಾರನ ಪಡಿಬೇಕು, ಇಲ್ಲಿ ನಾವು ಒಂದು ಮೆಜಾರಿಟಿ ತೋರಿಸಿ ನಮ್ಮ ಪ್ರಾಬಲ್ಯವನ್ನ ತೋರಿಸ್ಕೋಬೇಕು. ಯಾಕೆಂದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಹೇಳ್ಕೊಂಡು ಒಂದು 15 ವರ್ಷದಿಂದ ಬಾಯಿ ಬಡ್ಕತಾ ಇದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಮತ್ತೆ ಶುರು ಮಾಡ್ಬೇಕಲ್ಲ. ಈಗ ಅವ್ರಿಗೆ ಇಶ್ಯೂಸ್ ಇಲ್ಲ. ಅವರ ಏನು ಓಸಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಯಾವುದು ಇಂಪ್ಲಿಮೆಂಟೇಷನ್ ಆಗಿಲ್ಲ. ದೇರ್ ಇಸ್ ನೋ ಇಶ್ಯೂ. ರಾಮ ಮಂದಿರ ಇಲ್ಲ, ಕಾಮನ್ ಸಿವಿಲ್ ಕೋಡ್ ಇಲ್ಲ, ಎಲ್ಲ ಸತ್ತೋಗಿದೆ. ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ರು ಅದಿಲ್ಲ. ಎಲ್ಲನೂ ಅವರದ್ದು ಏನಿದೆ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಯಾವುದು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ, ಎಲ್ಲನೂ ಫೇಲ್ಯೂರ್ ಆಗಿರೋದ್ರಿಂದ ಈಗ ಈ ಒಂದು ಕುತಂತ್ರನ ಶುರು ಮಾಡಿದ್ದಾರೆ. ಓಕೆ, ಮಾತಾಡಿ ಸರ್. ಮಹೇಶ್ ಅವರು, ನೀವು ಹೇಳಿದ್ರು ಅವ್ರು ಹೇಳ್ಬೇಕಾದ್ರೆ ಎಲ್ಲಾಂದ್ರೂ ಯಾವುದೂ ಅಭಿವೃದ್ಧಿ ಆಗಲಿಲ್ಲ. ಮ್ಯಾನಿಫೆಸ್ಟೋ ಆಗಿರ್ಬೋದು, ಅಲ್ಲಿರುವಂಥ ಅನ್ಎಂಪ್ಲಾಯ್ಮೆಂಟೇ ಜಾಸ್ತಿ ಅಂತ ಒಂದು ಹೇಳಿದ್ರು. ಡೆವಲಪ್ಮೆಂಟ್ಗಿಂತ ಅನ್ಎಂಪ್ಲಾಯ್ಮೆಂಟ್. ಪ್ರಚಾರ ಪ್ರಿಯರು ಬಿಜೆಪಿ ಅವರು ಅಂತ ಹೇಳ್ತಾರೆ ಒಂದೆಡೆಯಿಂದ. ವಿಂಗ್ ಆಫ್ ಬಿಜೆಪಿ IT ED ಏನು ಹೇಳ್ತಾರೆ ನೋಡಿ? ನಿಮ್ಗೊಂದು ಮಾತು ಹೇಳ್ತೇನೆ. ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ. 70 ವರ್ಷದಲ್ಲಿ ಈ ದೇಶದ ಒಂದೊಂದು ಈ ಥರ ಸಾಂಘಿಕ ಸಂಸ್ಥೆಗಳಿದೆಯಲ್ಲ, ಅದನ್ನು ಅಷ್ಟು ದುರುಪಯೋಗ ಮಾಡಿದಂಥದ್ದು, ಅಷ್ಟನ್ನು ಮಿಸ್ಯೂಸ್ ಮಾಡಿದಂಥದ್ದು ಕಾಂಗ್ರೆಸ್ನವರು. ಎಲ್ಲಿಂದ ಹೇಳ್ತಾ ಬರ್ತೀನಿ ಕೇಳಿ. ದೇಶದ ಸಂವಿಧಾನವನ್ನು ಮೊದಲು ಸಂವಿಧಾನವನ್ನು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರ್ಬಿಟ್ಟು ಅದನ್ನು ಮೋಸ ಮಾಡಿದ್ರು. ಆಯಿತಾ? ದೇಶದಲ್ಲಿ ಆರ್ಟಿಕಲ್ 356 ತನಗೆ ಬೇಡದಿರುವಂಥ ಬೇರೆ ಪಕ್ಷದ ಆಡಳಿತವನ್ನು ಇಲ್ಲಿವರೆಗೆ ಕಾಂಗ್ರೆಸ್ಸು 108 ಸತಿ ಆರ್ಟಿಕಲ್ 356 ಯೂಸ್ ಮಾಡಿ ಬೇರೆ ಬೇರೆ ಸರ್ಕಾರವನ್ನು ವಜಾ ಮಾಡಿತು. ಅಂಟಿಲ್ ಬೊಮ್ಮಾಯಿ ಅವ್ರ ಸರ್ಕಾರನ ವಜಾ ಮಾಡೋ ತನಕ, ಏನು ಬೊಮ್ಮಾಯಿನವ್ರ ಕರ್ನಾಟಕದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬರೋ ತನಕ 108 ಟೈಮ್ಸ್. ಅರ್ಥ ಆಯ್ತಾ? ಅಲಹಾಬಾದ್ ಚುನಾವಣೆ ಒಳಗಡೆ ಇವ್ರ ವಿರುದ್ಧ ತೀರ್ಪು ಕೊಡ್ತು ಅಂತೇಳಿ ಅವರು ಅಡ್ವೊಕೇಟು, ಯಾರು ನಮ್ಮ ಸ್ನೇಹಿತರು ಅರವಿಂದ್ ಅವರು, ಯಾವ ಜಡ್ಜ್ಮೆಂಟ್ ಕೊಟ್ಟಂಥ GM ಶಾ ಅವರ ಪ್ರಮೋಷನನ್ನು ಮಾಡಿ ಜೂನಿಯರ್ನ ಪ್ರಮೋಟ್ ಮಾಡಿದ್ರು ಚೀಫ್ ಜಸ್ಟಿಸ್ ಆಗಿ. ಯಾರು? ಕಾಂಗ್ರೆಸ್ನವರು. ನಾನು ಯಾಕೆ ಇದನ್ನು ಹಿನ್ನೆಲೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟು ಮಟ್ಟಿಗೆ ಎಲ್ಲ ಒಂದೊಂದು ಏನು ಬೇಡಿ ನಿಮ್ಗೊಂದು ವಿಷಯ ಹೇಳ್ತೀನಿ. ಕಳೆದ 6-7 ತಿಂಗಳು, 1 ವರ್ಷದಿಂದ ನೋಡಿ, ಅವ್ರ ಸರ್ಕಾರ ಇದ್ದಂಥ ಸಂದರ್ಭದೊಳಗಡೆ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದು ಸೊಹರಾಬುದ್ದೀನ್ ಎನ್ಕೌಂಟ್ರ್ ಇರ್ಬೋದು, ಅದು ಸಂಜೋತಾ ಬ್ಲಾಸ್ಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಇರ್ಬೋದು, ಇಲ್ಲ ಮಕ್ಕಾ ಮಸೀದಿ ಇದಿರ್ಬೋದು, ಪ್ರತಿಯೊಂದರಲ್ಲೂ ನಾನು ಹೇಳ್ತೀನಿ ಕೇಳಿ, ತನ್ನನ್ನು ಸ್ವಾರ್ಥಕ್ಕೋಸ್ಕರ, ತನ್ನ ಓಟಿಗೋಸ್ಕರ ಎಂಥ ನೀಚ ಸ್ಥಿತಿಗೆ ಬೇಕಾರೆ ಕಾಂಗ್ರೆಸ್ ಹೋಗುವಂಥ ಕೆಳಮಟ್ಟಕ್ಕೆ ಹೋಗುವಂಥದ್ದು ನಡೀತಲ್ಲ. ಈ ದೇಶದಲ್ಲಿ ಕಲ್ಪನೆ ಎಲ್ಲ ನನಗೆ ತಿಳಿದಂಗೆ ಈ ದೇಶದಲ್ಲಿ ಆಸೆ ಹಿಮಾಚಲದಿಂದ ಕನ್ಯಾಕುಮಾರಿವರೆಗೆ ಇಲ್ಲಿರ್ತಕ್ಕಂಥ ಒಬ್ಬ ಹಿಂದೂ ಅವನ ರಕ್ತದಲ್ಲಿ ಯಾವತ್ತೂ ಟೆರರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಸ್ವಾರ್ಥಕ್ಕೋಸ್ಕರ ಸಾಕ್ಷಿ ಮಹಾಜನ್ ಏನು, ಸಾಕ್ಷಿ ಏನು, ಅವರ ಟೆರರಿಸ್ಟ್ ಅಲ್ವಾ? ಟೆರರ್ ಅನ್ನೋ ಪದವನ್ನ ಈ ಸಬ್ಜೆಕ್ಟಿನ ವಿಚಾರವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಈ ಸಬ್ಜೆಕ್ಟಿನ ವಿಚಾರವಾಗಿ ಗೊತ್ತಾಯ್ತಾನೆ. ನನಗೆ ನಗು ಬರುವಂಥದ್ದು ಏನಂತಂತಂದ್ರೆ, ಅವ್ರು ಯಾರೋ ಮಾಡಿದಂಥದ್ದು ಪಾಪದ ಕಾರ್ಯಕ್ಕೆ ಇವ್ರು ತಲೆ ಕೊಡೋವಂಥದ್ದು. ಎಂತೆಂಥವ್ರು ಕಾಂಗ್ರೆಸ್ ಒಳಗಡೆ ಆಡೋದಂಥವ್ರು, ಎಂತೆಂಥ ಜನ ಕಾಂಗ್ರೆಸ್ನಲ್ಲಿ ಇದ್ದಾರೆ ನಾನು ಹೇಳ್ತೀನಿ ಕೇಳಿ. ಆದ್ರೆ ಇವ್ರ ದುರ್ದೈವ ಮ್ಯಾಂಡೇಟ್ ಇಲ್ದಿರೋದು ಒಂದು ಪಾರ್ಟಿಗೆ ಹಿಡ್ಕೊಂಡ್ಬಿಟ್ಟು, ಮ್ಯಾಂಡೇಟ್ ಇಲ್ಲ ಅದಕ್ಕೆ, ಡೆಮಾಕ್ರಸಿ ಮಾಕ್ರಿ. 37 ಜನ ಮ್ಯಾಂಡೇಟ್ ಇಟ್ಕೊಂಡಿರೋ ಒಂದು ನಾಯಿ ಬಾಲ ಅಲ್ಲಾಡ್ಸೋದು ನೋಡಿದ್ದೀನಿ. ನಾಯಿ ಅಲ್ಲಾಡ್ಸೋಂಥದ್ದು, ನಾಯಿ ಬಾಲ ಆಡ್ಸೋಂಥದ್ದು. ಎಂತ ದಯನ ಸ್ಥಿತಿ 100 ವರ್ಷದೊಂದು ಪೊಲಿಟಿಕಲ್ ಪಾರ್ಟಿಗೆ ಅವ್ರು ಯಾರೋ ಮಾಡ್ದಂತ 2 ಜಿಲ್ಲೆಗಿರೋ ಸೀಮಿತವಾಗಿರೋ ಪಕ್ಷಕ್ಕೆ ಮೋದಿ ಬರ್ಬೇಕೇನ್ರಿ? 2 ಜಿಲ್ಲೆಗೆ ಸೀಮಿತವಾಗಿರೋ ಒಂದು ಪಾರ್ಟಿ, 3ನೇ ಜಿಲ್ಲೆಗಿಲ್ಲ, 2 ಜಿಲ್ಲೆಗೆ ಸೀಮಿತವಾಗಿರೋ ಪಾರ್ಟಿನ ಗೊತ್ತೈತೇನೆ. ನೀವು ಇಂಡಿಪೆಂಡೆಂಟ್ ನಿಮ್ಮ ಯಡಿಯೂರಪ್ಪ ಕರ್ನಾಟಕದ ಜನ ಅದರಲ್ಲೂ ಮಂಡ್ಯ ಜನ ಸ್ವಾಭಿಮಾನಿಗಳ ಜನ ಇದ್ದಾರೆ, ಅದರಲ್ಲೂ ಹಾಸನಿನ ಜನ ಸ್ವಾಭಿಮಾನಿಗಳಿದ್ದಾರೆ, ಅದರಲ್ಲೂ ತುಮಕೂರಿನ ಜನ ಈ ಬಾರಿ ನಿಶ್ಚಯ ಆಗೋಗ್ಬಿಡ್ಬೇಕು.
ಖಂಡಿತವಾಗ್ಲೂ ನಿಶ್ಚಯ ಆಗ್ಬೇಕು. ಆದ್ರೆ JDS ನಾನೊಬ್ಬ ಬಿಜೆಪಿ ಅವನಾಗ ಹೇಳ್ತಾ ಇದ್ದೀನಿ ಬಿಜೆಪಿ ಅವನಾಗಿದ್ದೀನಿ. ಇಷ್ಟು ಹಟ್ಟರ್ನೆಸ್, ಇಷ್ಟು ಬ್ಲೇಟೆಂಟ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ಪೂಜ್ಯ ಅಂಬೇಡ್ಕರ್ ಅವರು ಕನಸಿನಲ್ಲೂ ಅನ್ಕೊಂಡಿರ್ಲಾರ್ರಿ ಈ ತರ ಕುಟುಂಬದಲ್ಲಿ ಕನಸಿನಲ್ಲಿ ಅನ್ಕೊಂಡಿಲ್ರಿ ಈ ತರ ಒಂದೊಂದು ಕುಟುಂಬದ 6 ಜನ 7 ಜನ ಒಂದೊಂದು 6 ಜನ 7 ಜನ ಒಂದು ಕುಟುಂಬದಲ್ಲಿ 6 ಜನ 7 ಜನ ಒಂದು ಕುಟುಂಬದಲ್ಲಿ ಯಾರೋ ಮಾಡಿದ ಪಾಪದ ಕೂದಲೇ ಸಮರ್ಥ ಅಂತ ಅಂಬೇಡ್ಕರ್ ಅವ್ರನ್ನ ಚುನಾವಣೆ ನಿಲ್ಲಿಸಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್. ನಿಮ್ ಜೊತೆ ಮತ್ತಷ್ಟು ಈ ಕುರಿತು ಮಾತಾಡ್ತೀನಿ ಮಹೇಶ್ ಅವರೇ. ಅಂಬೇಡ್ಕರ್ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ, ಈ ಜಗತ್ತಿಗೆ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ಚುನಾವಣೆ ಸೋದಂತ ಪಾರ್ಟಿ, ಮೋಸದಿಂದ ಸೋಲಿಸಿದಂತ ಪಾರ್ಟಿ, ಅವ್ರಿಗೊಂದು ಭಾರತ ರತ್ನ ಕೊಡಕ್ ಆಗದೆ ಇರುವಂತ ಪಾರ್ಟಿ ಇವರೇ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಮುಂದುವರ್ಸೋಣ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ನಮ್ಮ ಮಾತುಕತೆನ ಮುಂದುವರಿಸೋಣ. ಎಸ್ ರವಿಚಂದ್ರಗೌಡ ಅವರು ಹೇಳ್ತಾ ಇದ್ರು, ಆರೋಪ ಮಾಡಿದಾಗ JDSನವರು ಇದೀಗ ಅವ್ರದ್ದು ಒಂದು ಮೆಜಾರಿಟಿ ಕಾಂಗ್ರೆಸ್ ಇತ್ತು, ಆದರೆ ಇವ್ರಿಗೆ ಏನೋ ಅಧಿಕಾರದ ದಾಹ ಇದ್ದದಿಂದ ಕೂಡ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ. ಅಷ್ಟೊಂದು ಇದ್ದಿರೋರು ಸೇರ್ಕೋಬಾರ್ದಿತ್ತು, ಸ್ವತಂತ್ರ ಉಳ್ಕೋಬೇಕು ವಿರೋಧ ಪಕ್ಷದಲ್ಲಿ ಅಂತ ಹೇಳಿದ್ರು. ಏನು ಅಧಿಕಾರ ದಾಹ JDS ಅವ್ರಿಗೆ ಅಧಿಕಾರ ದಾಹ ಇದ್ರೆ ನೀವೇ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. ನಾವು ಕಾಂಗ್ರೆಸ್ನ ಮನೆಗೆ ಕಾಂಗ್ರೆಸ್ನಲ್ಲಿ ಸ್ವತಃ ಹೇಳ್ತಾರೆ, ನಾವೇ ಬಂದು ದೇವೇಗೌಡ ಬೆಂಬಲ ಕೇಳಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಅವರೇ ನಮಗೆ ಹೇಳಿ ತದನಂತರ ನಾವು ತಗೊಂಡದ್ದು ನಿರ್ಧಾರ. ಯಾಕೆಂದ್ರೆ ಒಂದು ಜಾತ್ಯತೀತ ಪಕ್ಷಗಳು ಒಂದಾಗಬೇಕು ಅನ್ನೋ ಒಂದು ಏಕೈಕ ಕಾರಣದಿಂದ ನಾವು ಒಂದಾಗಿದ್ದೇವೆ ಹೊರತು ಇನ್ಯಾವುದೇ ದುರುದ್ದೇಶದಿಂದ ಆಗಿಲ್ಲ. ಇವ್ರು ಹೇಳಿದ್ರು ನಾಯಿ ಬಾಲ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು 2020 ಮಾಡಿದಾಗ ನಾಯಿ ಯಾರು ಬಾಲ ಯಾರು? ನಾಯಿ ಯಡಿಯೂರಪ್ಪನ, ಬಾಲ ಯಡಿಯೂರಪ್ಪನ. ಅದನ್ನ ಅವರು ನನಗೆ ಹೇಳ್ಕೊಡ್ಬೇಕು. ಯಾಕೆ ನಾಯಿ ಬಾಲಕ್ಕೆ ಹೋಲಿಸಿದ ಮೇಲೆ ಕಾಂಗ್ರೆಸ್ಗೆ JDSಗೆ ಆಗ ಯಡಿಯೂರಪ್ಪನ ಜೊತೆಗೆ ಕುಮಾರಸ್ವಾಮಿ ನಾಯಿ ಯಾರು ಬಾಲ ಯಾರು ಇದನ್ನು ತಾವು ಪ್ರಶ್ನೆ ಮಾಡಿ ಮಾಧ್ಯಮದ ಜನಕ್ಕೆ ತಿಳಿಸ್ಕೊಡಿ. ಹಿಂದೆ ಇದ್ದಂತ ಸಂದರ್ಭದಲ್ಲಿ ಅದಾಗ್ಲಿಲ್ಲ, ಇವಾಗ ಯಾಕಾಗುತ್ತೆ? ಅವತ್ತು ನಾಯಿ ಯಾರು, ನನಗೆ ಬಾಲ ಯಾರು ಅಂತ ಬೇಕು. ಬರ್ತೀನಿ ಒಂದು ನಮ್ಮಿಬ್ರು ಸ್ನೇಹಿತರಿಗೆ ಒಂದು ಸಿಂಪಲ್ ಪ್ರಶ್ನೆ ನೋಡಿ. ಎಲ್ಲೆಲ್ಲಿ ಈ ಅಭದ್ರ ಭಾವ ಶುರು ಆಗತ್ತೆ ಅಂತ ಒಂದು ಸಿಸ್ಮೋಗ್ರಫಿ ಅಂತ ಒಂದು ಇದೆ. ಈ ಭೂಕಂಪ ಆಗ್ಬೇಕಾದ್ರೆ ಎಲ್ಲ ಒಂದಷ್ಟು ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸ್ತವೆ. ಈಗ ಉದಾಹರಣೆ ಕಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಶಾರದಾ ಚಿಟ್ ಫಂಡ್ ಪ್ರಕರಣ ನಡೀತು. ಶಾರದಾ ಚಿಟ್ ಫಂಡ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂದ ತಕ್ಷಣ ಅಲ್ಲಿ ಮುಖ್ಯಮಂತ್ರಿ ಇದೇ ಥರ ಪ್ಯಾನಿಕ್ ಆದರು. ಬಹಳ ತುಂಬ ಸಚ್ಚರಿಶ್ಚಂದ್ರ, ಬಹಳ ಪ್ರಾಮಾಣಿಕ, ಈ ದೇಶ ಕಂಡಂತ ಬಹಳ ಒಂದು ಭ್ರಷ್ಟಾಚಾರವೇನೇ ಗೊತ್ತಿಲ್ಲದೆ ಇರೋ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ತಾವೇನು ತಪ್ಪು ಮಾಡಿದ್ಮೇಲೆ ಯಾರೋ ಗುತ್ತಿಗೆದಾರರ ಬಗ್ಗೆ ಕ್ರಮ ತಗೊಂಡ್ರೆ ಇವ್ರಿಗೆ ಯಾಕೆ ಪ್ಯಾನಿಕ್? ನನಗೆ ವಿಷಯ ನಾನು ಹೇಳ್ತಿರೋದು, ನನಗೆ ಪಾಯಿಂಟ್ ಬೇಕು. ಒಂದು ನಿಮಿಷ ಸ್ನೇಹಿತರೆ, ಒಂದು ನಿಮಿಷ. ನನ್ನ ಪಾಯಿಂಟ್ ಐ ಆಮ್ ನಾಟ್ ಕನ್ಕ್ಲೂಡೆಡ್. ನೀನು ನನ್ನ ಕನ್ಕ್ಲೂಡ್ ಮಾಡಿಲ್ಲ. ಅವರಿಗೆ ಯಾಕೆ ಭಯ? ಭಯ ಏನಕ್ಕೆ? ಇಲ್ಲಿ ಯಾರು ಭಯ ಪಡುವಂತದಿಲ್ಲ. ಯಾವ ಗುತ್ತಿಗೆದಾರರನ್ನ ರೈಡ್ ಮಾಡಿದ್ರು ಯಾರು ಅದ್ರ ಪ್ರಶ್ನೆ ಮಾಡ್ತಾ ಇರಲ್ಲ. ಮಂತ್ರಿಯ ಮನೇನ ಮತ್ತೆ ಶಾಸಕರ ಮನೇನ ಯಾವ 70 ವರ್ಷದ ಇತಿಹಾಸದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾರು ಆಗಿದೆ ಅಂತ ತೋರಿಸ್ಬಿಡ್ಲಿ, ನಾನು ಅವ್ರಿಗೆ ಶರಣಾಗ್ತೀನಿ. ಪ್ರಾಣಿಗಳು ತಡಬಡಿಸ್ತಾರೆ ಅಂತ ಬಿಜೆಪಿ ತಡಬಡಿಸ್ತಾ ಇದ್ದಾರೆ. ನನ್ನ ಸೋಲು ನಿಶ್ಚಿತ ಅಂತ ಆಗಿದೆ. ಆ ಪ್ಯಾನಿಕ್ ಇಂದ ಆಚೆ ಬರಕ್ ಆಗದೆ, ಯಾಕೆಂದ್ರೆ ಇತ್ತೀಚೆಗೆ ನಡೆದಂತ 5 ರಾಜ್ಯದ ಚುನಾವಣೆ ಏನಾಗಿದೆ ಉತ್ತರ ಕೊಟ್ಟಿದೆ. ಅದೇ ಮುಂದುವರಿತಾ ಇದೆ. ನಾವು ಕಾಂಗ್ರೆಸ್ ಮುಕ್ತ ಅಂತ ಹೇಳಿ 22 ರಾಜ್ಯ ಅಂತ ಹೇಳಿದ್ರು. ಈಗ ಒಂದ್ ಕಡೆಯಿಂದ ಕಳ್ಕೊಂಡ್ ಬರ್ತಾ ಇದಾರೆ. ಈ ಸಲ ಅಧಿಕಾರ ಹೋಗುತ್ತೆ ಅನ್ನೋ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ಇವರು ಪ್ಯಾನಿಕ್ ಆಗಿ ಹುಚ್ಚಿ ಹಿಡಿದವ್ರಂಗಾಗಿ ಮೋದಿ ಈ ತರ ಅಂದ್ರೆ ಒಂದ್ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇರೋದು. ಇದು ಯಾರು ಹತಾಶರಾಗಿಲ್ಲ. ಇದಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ ಹೇಳಿದ್ರಲ್ಲ, ಜುಡಿಷಿಯಲ್ ಅಲ್ಲಿ ನಿಜ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ತುರ್ತು ಪರಿಸ್ಥಿತಿ ಬಂದಾಗ ನ್ಯಾಯಾಲಯದಲ್ಲಿ ಪ್ರವೇಶ ಆಯ್ತು, ಅದನ್ನ ಇಲ್ಲ ಅಂತ ನಾವು ಅಲ್ಲಿಗೆಳೆಯಲ್ಲ. ಅದು ಬಿಟ್ಟು 70 ವರ್ಷದ ಇತಿಹಾಸದಲ್ಲಿ ಯಾರು ಸಿಟ್ಟಿಂಗ್ ಜಡ್ಜಸ್ಸು ಸರ್ಕಾರದ ವಿರುದ್ಧ
ಪ್ರೆಸ್ ಮೀಟ್ ಮಾಡಿರೋದು ತೋರಿಸಿ. Yes. ಎಂತ ದೊಡ್ಡ- Yes. Yes. ನಾನೇ ಅವ್ರು ಉತ್ತರ complete ಕೊಡಕ್ಕೆ ಮಾಡಿ. ಹೇಳಿದೆ. Yes, my- ನಿಮ್ಗೆ ನೀವು yes, sir. I am made for this. Yes, ನಾನು of course, yes, sir. We'll get you chance. Yes, we'll get you chance. ಯಾರಿಗೂ Let him ಉತ್ತರ complete. ಕೊಡ್ತಾನೆ. Let him ಇಲ್ಲಿ complete. ಕೇಳಿ, Yes, let him judiciary complete. is Yes. made for this. ನಾನೀಗ ಉತ್ತರ ಕೊಡ್ತಾನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಪಾಯಿಂಟ್ಮೆಂಟ್ ಇದರಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಜುಡಿಷಿಯಲ್ ಅಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಾ ಇದೆ. ರವೀಂದ್ರ ಪ್ರಸಾದ್ ಅವರು ಗವರ್ಮೆಂಟ್ ಗೆ ಕಳಿಸಿದ್ರೆ ರೆಕಮೆಂಡ್ ಆದ್ರೂ ಮಾಡ್ತಾ ಇಲ್ಲ ಅನ್ನೋದನ್ನ ರಿಪೋರ್ಟ್ ಬರ್ತಾ ಇದೆ. ಯಾರು ಹೇಳ್ತಾ ಇರೋದು? ನಾವಲ್ಲ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾವ್ರೆ. Yes, fine. Okay, sir, ಎಲ್ಲೆಲ್ಲಿಗೆ ಅವರ ಇಲ್ಲಿ ಒಂದು ಇಂಟರ್ಫಿಯರೆನ್ಸ್ ಆಗ್ತಾ ಇದ್ದಾರೆ ಜುಡಿಷಿಯಲ್ ಅಂತ. Okay, very nice. ಈ Yes, ನಿಮ್ಮ ತಾಲಿಗೆ. Yes, ಈ Mr. Please. ದೇಶದಲ್ಲಿ ಯಾವುದೇ ಒಂದು ಸಂಸ್ಥೆಯನ್ನು ಸಹ ಕಾಂಗ್ರೆಸ್ ಬಿಡ್ಲಿಲ್ಲ. ತಮ್ಮ ಚುನಾವಣೆಯಲ್ಲಿ ತಮ್ಗೇನಾರು ಓಟ್ ಬಂದ್ರೆ ಎಲೆಕ್ಷನ್ ಕಮಿಷನ್ ಸರಿ, ತಮಗೆ ಈಗ ಇವ್ರು ಹೇಳಿದ್ರಲ್ಲ ನಾವೆಲ್ಲ 3-4 ರಾಜ್ಯದಲ್ಲಿ ಬಂದ್ವಿ ಅಂತ. ಎಲೆಕ್ಷನ್ ಕಮಿಷನ್ ಸಪೋಸ್ ಬರ್ಲಿಲ್ಲ ಅಂದ್ರೆ ಈ 14 ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೀವಿ. ಕಾಂಗ್ರೆಸ್ ಸೋತು ಮಾಡಿದೆ. ಕೇಳ್ತೀನಿ ನಾವು ಇಲ್ಲಿ ಕಡೆ ಎಲ್ಲ ರಾಜ್ಯದಲ್ಲಿ ನಾವೇ ಇರೋದು ಬರೇ ಎಲ್ಲಾರದಲ್ಲಿ ಇರೋದೈತೇನೆ. ಇಲ್ಲಿ ಕೇಳಿ ಅಲ್ಲ, ಒಂದ್ ನಿಮಿಷ ಇಲ್ಲಿ ಈಗ ಉತ್ತರ ಕೊಡಕ್ ಬಿಡಿ. ಉತ್ತರ ಇಷ್ಟೇನೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ಲ, ಜುಡಿಷಿ ಬಗ್ಗೆ ನಂಬಿಕೆ ಇಲ್ಲ. ಯಾವ ಚೀಫ್ ಜಸ್ಟಿಸ್ ಬಗ್ಗೆ ಇಂಪೀಚ್ಮೆಂಟ್ ಮೂವ್ ಮಾಡ್ಬೇಕು ಅಂತ ಹೋದಂತವ್ರು ಯಾರು? 56 ಜನ ಎಂಪಿಗಳ ಹತ್ರ ಸೈನ್ ಹಾಕ್ಸ್ಕೊಂಡಂತವ್ರು ಯಾರು? ಮಹಾಯೋಗ ಮಾಡ್ಬೇಕು ಅಂತ ಹೊರಟಂತವ್ರು ಇವತ್ತು ಯಾರು ಹೋಗಿದ್ರು? ಕಾಂಗ್ರೆಸ್ನವರು ಕಪಿಲ್ ಸಿಬಲ್ ಮೂವ್ ಮಾಡಕ್ಕೆ ಅಂತ ಪ್ರಯತ್ನ ಮಾಡಿದಂತದ್ದು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುತ್ತಿಗೆದಾರರ ಮೇಲೆ ಒಬ್ಬ ಕಳ್ಳ, ಇವರು ವಕೀಲರಿದ್ದಾರೆ, ಒಬ್ಬ ಕಳ್ಳ ಚಿನ್ನ ಚೈನ್ ಕದ್ಬಿಟ್ಟು ಯಾರೋ ಮನೆಗೆ ಹೋಗ್ಬಿಟ್ರೆ ಕದ್ಬಿಟ್ಟು ಯಾರೋ ಮನೆಗೆ ಹೋಗಿ ಸೇರ್ಕೊಂತಾರೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದನ್ನ ಎನ್ಕ್ವೈರಿ ಮಾಡಕ್ಕಿದೆ. ಇನ್ಕಮ್ ಟ್ಯಾಕ್ಸ್ ರೈಟ್ ಮಾಡಬೇಕು. 6 ತಿಂಗಳು ಎಕ್ಸಾಮಿನ್ ಮಾಡಿರ್ತಾರೆ, ಒಂದೆರಡಲ್ಲ 6 ಮಂತ್ಸ್, 6 ತಿಂಗಳು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬ್ಲಾಕ್ ಮನಿ ಈ ತರ ಎಲೆಕ್ಷನ್ ಬರೀ ಚುನಾವಣಾ ನೋಟಿಫಿಕೇಶನ್ ಆಗಿದ್ ಕೂಡಲೇ ಇಡೀ ದೇಶದಲ್ಲಿ 540 ಕೋಟಿ ಸಿಕ್ಕಿದೆ. ಬರೀ ನೋಟಿಫಿಕೇಶನ್, ಇನ್ನು ಫಸ್ಟ್ ಲೆಗ್ ಚುನಾವಣೆ ಆಗಿಲ್ಲ, ಇನ್ನು ನಾಮಿನೇಷನ್ ಮುಗಿದಿದೆ. ನಾಮಿನೇಷನ್ಗೂ ಮುಂಚೆ 540 ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ. ಇದು ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡಿರುವಂತದ್ದು. ಇಷ್ಟು ದೊಡ್ಡ ಪ್ರಮಾಣದ ಹಣ ಚಲಾವಣೆ ಆಗ್ತಿದೆ. ಅದನ್ನ ಆಂಟಿಸಿಪೇಟ್ ಮಾಡ್ಕೊಂಡು ಯಾರ್ಯಾರಿಗೆ ಈ ಒಂದು ತಿಂಗಳಲ್ಲಿ ಯಾರಿಗೆ ತಮ್ಗೆ ಬೇಕಾದಂತ ಯಾರ್ಯಾರಿಗೆ ಈ ತರ ದುಡ್ಡು ಕೊಟ್ಟಿದ್ದಾರೆ ಇದೆಲ್ಲೂ ಚುನಾವಣೆ ಪರ್ವದಲ್ಲಿ ಆಗತ್ತೆ. ಅದು ಹೇಳಿ ಕೇಳಿ ಬಹಳ ಸೆನ್ಸಿಟಿವ್ ಇರ್ತಕ್ಕಂಥ ತುಂಬಾ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಂತ ಮಂಡ್ಯ ಅಂತ ಚುನಾವಣೆಗಳಲ್ಲಿ ಸಾಮಾನ್ಯ ಜನ ಮಾತಾಡ್ತಾರೆ. ವಿಡಿಯೋ ರೆಕಾರ್ಡ್ ಆಗಿದೆ. ನಾಮಿನೇಷನ್ ಫೈಲ್ ಬಂದಂತ ಜನಕ್ಕೆ 500 ರೂಪಾಯಿ 1000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅವರೇ ಕುಡ್ದು ಹೇಳಿರುವಂತ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋಂಥದ್ದು. ನಮ್ಗೆ ಈಗ ಇಡೀ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ ಇದು ನಡೀತಾ ಇರೋಂಥದ್ದು. ನಮ್ದೇನಿದೆ ಅದ್ರಕ್ಕಿಂತ ತುಂಬಾ ದುರ್ದೈವ ಅಂದ್ರೆ ಹೇಳ್ತೀನಿ ಕೇಳಿ, ಇವತ್ತು ಇವ್ರು ಪ್ರತಿಭಟನೆ ಮಾಡಿದ್ರಲ್ಲ, ಎಲೆಕ್ಷನ್ ಕಮಿಷನ್ ಹತ್ರ ಪರ್ಮಿಷನ್ ತಗೊಂಡಿದಾರ? ಇವ್ರಿಗೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ? ಏನು ಇವರು ನಮ್ಮ ಹತ್ರ ಸಿಡಿ ಇದೆ ಅಂತ ಹೇಳ. ನಾವು 10 ವರ್ಷದಿಂದ ಶ್ರೀರಾಮ್ ಓಲೂರು ಮೈಸೂರಿಗೆ ಬಂದು ಸಮ್ಮೇಳನ ಮಾಡಿದ್ರೆ ದುಡ್ಡು ಹಂಚಿದ ಸಿಡಿ ನಮ್ಮ ಹತ್ರ ಇದೆ. ನೀವು ಕೇಳಿದಾಗ ಅವರು ದುಡ್ಡು ಹಂಚೋದು ರಾಜಕೀಯ ಪಕ್ಷದಲ್ಲಿ ಯಾರೇ ಸಜ್ಜನರಲ್ಲ. ಹೌದು, ಒಪ್ಕೋಬೇಕು. ಸಮಾವೇಶ ನಡೆಸಿದಾಗ ಗುತ್ತಿಗೆದಾರರ ಮೇಲೆ ಮಾಡೋದಕ್ಕೆ ನೀವು ಯಾಕೆ ಮಂತ್ರಿ ಮೇಲೆ ಮಾಡಿದ್ರಿ? ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡಿ, 1 ತಿಂಗಳು ಮುಂಚೆ ಮಾಡಿ. ನಿಮ್ಮನ್ನು ಬೇಡ ಅಂತಲ್ಲ,
ಚುನಾವಣೆ ಮುಂಚೆ ಸರ್ ರೇವಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಯಾರೇ ಎಲ್ಲೇ ರೈಡ್ ಮಾಡಿದ್ರು ಸರ್ ಮೂಢ ಆ ರೀತಿಯಾದಂತ ಮೂಢನಂಬಿಕೆ ಅದನ್ನ ಬದಿಗಿಡೋಣ. ಅವ್ರೊಂದು ಹೇಳ್ತಾರೆ, ನಾವು ಎಲ್ಲೇ ರೈಡ್ ಮಾಡಿದ್ರು ಅವೇನು ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ನಾನು ಲೋಕೋಪಯೋಗಿ ಇಲಾಖೆಲೂ ಕೂಡ ಮಾಡಿದರೆ ಹಾಸನದಲ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮಾಡಿದ್ರೆ ಯಾರು ನಾವು ಕೇಳಲ್ಲ. ಉತ್ಸುಕತೆಯಿಂದ ಐಟಿ ಡಿಪಾರ್ಟ್ಮೆಂಟ್ ಐಟಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡೋ ತನಕ ಏನ್ ಸಿಕ್ಕಿದೆ, ಏನಾಗಿದೆ, ಯಾವ ವೆರಾಸಿಟಿ ನಾವು ಮಾಡಿದ್ವಿ, ಏನಕ್ಕೋಸ್ಕರ ಮಾಡಿದ್ವಿ ಅವ್ರು ಹೇಳಿದ್ದಾರೆ. ಇವತ್ತು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೇ ಆರ್ ಫಾರ್ ಇಟ್ ದ ಜನರಲ್ ಸ್ಟೇಟ್ಮೆಂಟ್. ಇವತ್ತು ನಾವು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಅಂಟಿಲ್ ಎನ್ಕ್ವೈರಿ ಮುಗಿ ಆಗೋ ತನಕ ನಾವು ಕೂರ್ಬೇಕು. ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರಿಮೇಚೂರ್ ಆಗಿ ಏನೋ ಮಾತಾಡೋದಲ್ಲ. ಮಾತಾಡ್ರೆ ಜನ ನೋಡ್ತಾ ಇದ್ದಾರೆ, ಮೈಸೂರಿನ ಜನ ನೋಡ್ತಾ ಇದ್ದಾರೆ, ಗೊತ್ತಾಯ್ತಾನೆ. ನನ್ನ ಒಬ್ಬ ಉಸ್ತುವಾರಿ ಸಚಿವರಾಗಿ ಆ ಜಿಲ್ಲೆಯ ಚುನಾವಣೆಯಲ್ಲಿ ಅವ್ರನ್ನ ಬ್ಲಾಕ್ ಮಾಡಕ್ಕೋಸ್ಕರ ಅವರ ಸ್ಪೀಡ್ ನ ಎಲ್ಲೋ ಒಂದ್ ಕಡೆ ಅವ್ರ ಬೆಂಬಲಿಗರನ್ನ ಎದುರಿಸಕ್ಕೋಸ್ಕರ ಈ ತಂತ್ರ. ಇವರೇ ಹೇಳಿದ್ರಲ್ಲ, ಭೂಕಂಪ ಆಗೋಕ್ಕಿಂತ ಮುಂಚೆ ಸುದ್ದಿ ಬರ್ತಿದ್ದ ಸೋಲಿನ ಹತಾಶ ಭಾವನೆಯಿಂದ ಈ ಕೆಲಸನ ಮಾಡಿದ್ದಾರೆ ಅಷ್ಟೇ ಹೊರತು ಇನ್ನೇನೋ ಅಲ್ಲ. ನಾನು ಹೇಳುದು ಒಂದು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಕ್ಷ ಆಗಿ ಬಿಜೆಪಿ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂದ್ರು. ಕೇವಲ ಜೆಡಿಎಸ್ ನಮ್ದು ಮೂರೇ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ತಾರೆ. ಜೆಡಿಎಸ್ ನಲ್ಲಿ ನಿಖಿಲ್ ಮುಂದೆ ಒಂದು ಕ್ಯಾಂಡಿಡೇಟ್ ಆಗಕ್ಕೆ ಇವಾಗ ಯೋಗ್ಯತೆ ಇಲ್ಲ, ಇವಾಗ ಯಾವ ನೈತಿಕೆ ಇದೆ? ನಾವು ಹೇಳ್ತೀವಿ ನಿಖಿಲ್ ಇವತ್ತು ಬಿಜೆಪಿ ಮುಕ್ತ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಒಂದು ಸೀಟ್ 28ರಲ್ಲಿ ಆಲ್ರೆಡಿ ಒಂದು ಸೀಟ್ ಕಳ್ಕೊಂಡಿದ್ದಾರೆ. ಕೇವಲ 20 ನಾಚಿಕೆ ಇಲ್ಲದೆ ನಮ್ದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ? ಮಂಡ್ಯದಲ್ಲಿ ನಿಖಿಲ್ ಬಿಜೆಪಿ ಮುಕ್ತ ಮಾಡಿದ್ದಾರೆ. ಇನ್ನು ಕೆಲವೇ 23ನೇ ತಾರೀಕು ಇನ್ನು ಎಷ್ಟು ನಾವು ಮುಕ್ತ ಮಾಡ್ತೀವಿ ನಿಮ್ಗೆ ತೋರಿಸ್ಕೊಡ್ತೀವಿ. ಓಕೆ ಸರ್, ನಾನು ಪ್ಲೀಸ್ ಮಹೇಶ್ ಸರ್ ನಿಮ್ಗೆ ಅವಕಾಶ ಕೊಡ್ತೀನಿ. ಎಸ್ ಅರವಿಂದ್ ಅವ್ರು ನಾನು ಗಳಿಸಿದೆ. ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ಮಾತುಕತೆ ಮುಂದುವರಿಸೋಣ. ಎಸ್ ರವಿಚಂದ್ರಗೌಡ, ಒಂದಷ್ಟು ಹೇಳ್ತಾ ಇದ್ದೀವಿ, ನೀವು ಕೂಡ ಐಟಿ ಸಲಹೆಗಾರರಂತ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕೆಲವೊಬ್ಬರಿಗೆ ನೀವು ಹೇಳ್ತಾ ಇದ್ದೀವಿ, ಜನರಿಗೆ ಒಂದಷ್ಟು ಕನ್ಕ್ಲೂಷನ್ಸ್ ಗೊತ್ತಿರೋದಿಲ್ಲ, ಹೇಗೆ ವರ್ಕ್ ಆಗುತ್ತೆ ಇನ್ ಟೈಮ್ ಆಫ್ ಏನು ನಾವು ನೀತಿ ಸಂಹಿತೆ ಜಾರಿಯಲ್ಲಿರಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಅದು ಕಾರ್ಯವನ್ನು ಮಾಡಬಹುದು ಅನ್ನೋದನ್ನ ಒಂದಷ್ಟು ಸಲಹೆಗಳು. ಈಗ ಯಾಕಂದರೆ ಏಕಾಏಕಿ ದಾಳಿಯನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅದಕ್ಕೆ ಸ್ವತಂತ್ರ ಇದೆ ಖಂಡಿತ. ಆದರೆ ಈ ರೀತಿ ಈ ಚುನಾವಣಾ ಸಂದರ್ಭವೇ ಬೇಕಿತ್ತ ಅನ್ನೋದು ಒಂದಷ್ಟು ಸಾರ್ವಜನಿಕ ಪ್ರಶ್ನೆ. ಎಸ್, ಸಾರ್ವಜನಿಕರು ನಾವೀಗ ಆಲ್ರೆಡಿ ಹೇಳಿಗೆ ಅದು ಸ್ವಾಯತ್ತ ಸಂಸ್ಥೆ, ಅದು ಸೆಕ್ಷನ್ 133A 133B ಪ್ರಕಾರ ಅದು ಸರ್ವೆ ಕಾರ್ಯವನ್ನು ಮಾಡಬಹುದು. ಎಲ್ಲರ ಒಂದು ಡೌಟ್ ಬಂದಾಗ ಅದು ಸರ್ವೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಜಾಗದಲ್ಲಿ ಹೋಗಿ ತನಗೆ ಇಲ್ಲಿ ಅಧಿಕ ಅಂದರೆ ಯಾವುದು ಬ್ಲ್ಯಾಕ್ ಮನಿ ಇದೆ ಅಂತ ಕಾಣಿಸುತ್ತೋ ನೆಕ್ಸ್ಟ್ ಅದು ಸರ್ಚು ಅಂಡ್ ಸರ್ವೆಗೆ ಕಾಲ್ ಮಾಡುತ್ತೆ. ಆ ಒಂದು ಪ್ರೊಸೀಜರ್ ಇದೆ, ಪ್ರೊಸೀಜರು ಎಲ್ಲೂ. ಆದರೆ ನಾನು ಕೇಳ್ತಾ ಇರೋದು, ನಿಮಗೆ ದಳಪತಿಗಳ ಮನೆ ಮಾತ್ರ ಕಾಣಿಸ್ತಾ ಇದೆಯಾ? ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಈ ಕ್ಷಣದಲ್ಲಿ ಹೋಗ್ಬೇಕಾ? ಎಲ್ಲಿ ಮುಖ್ಯಮಂತ್ರಿ? ಇದು ನಾವು ಹೇಳ್ತಾ ಇರೋ ಪಬ್ಲಿಕ್ ಆಯಿತು, ನಾನೊಬ್ಬ ಆಡಿಟ್ರು, ನಾನೊಬ್ಬ ಲಾಯರ್ ಆಗಿ ನಾನು ಹೇಳೋದು ತಪ್ಪು ಮಾಡಲಿ ಅವರು. ಆದರೆ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ? ಒಬ್ಬ ಮಂಡ್ಯ ಉಸ್ತುವಾರಿ ಸಚಿವನ ಮನೆಗೆ ಇವತ್ತು ಹೋಗೋಂಥ ಅವಶ್ಯಕತೆ ಇದೆಯಾ? ಇನ್ನೊಂದು ಏನು ಅಂದ್ರೆ ಅಲ್ಲಿ ಮುಖ್ಯಮಂತ್ರಿ ಮಗ ಸ್ಪರ್ಧೆ ಮಾಡಿದರೆ ಪುಟ್ಟರಾಜು ಅವ್ರ ಮನೆಗೆ ಹೋಗಿದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಇನ್ಯಾರ ಮನೇಲಿ, ಅಶೋಕ್ ಮನೇಲಿ ದುಡ್ಡಿಲ್ವಾ?
ಬೆಂಗಳೂರಲ್ಲಿ ಸದಾನಂದ ಗೌಡ್ರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಯವರು ಯಾರ್ದೂ ಹೋಗದೆ ಕೇವಲ ದಳಪತಿಗಳ ಮನೆಗೆ ಹೋಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇದನ್ನ ಮೇಲ್ನೋಟಕ್ಕೆ ಇವ್ರಿಗೆ ಇದು ಹೊಸದಲ್ವಲ್ಲ, ಇನ್ಕಮ್ ಟ್ಯಾಕ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇವರೊಂದ್ಸರಿ ಮಿಸ್ಯೂಸ್ ಮಾಡ್ಕೊಂಡ್ರು. ಆಗ ನಮ್ಮ ಸಿದ್ದರಾಮಯ್ಯನವರು ACBಯಿಂದ ದಾಳಿ ಮಾಡಿಸ್ತೀನಿ, ನನಗೂ ಗೊತ್ತು ಕಾನೂನು ಅಂತ ಹೇಳಿದಾಗ ಆಗ ಇದೇ ಡೈರೆಕ್ಟರ್ ಗೋವಾ ಮತ್ತು ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟರು ಲೆಟರ್ ಬರೋರು, ಇಲ್ಲ ನಮ್ಗೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂತ ಹೇಳಿದ್ರು. ನಾನು ಈಗಲೂ ಹೇಳ್ತೀನಿ, ಈಗಲೂ ಕರ್ನಾಟಕ ಸರ್ಕಾರದಲ್ಲಿ ACB ಇದೆ, ಅದು ಕೂಡ ಯಾವಾಗ ಬೇಕಾದ್ರೂ ದಾಳಿ ಮಾಡ್ಬೋದು, ಅದಕ್ಕೇನು ಯಾವುದೇ ಏನು ಲಿಮಿಟೇಷನ್ ಇಲ್ಲ. ಆದರೆ ನಾವು ಆ ರೀತಿ ಕುತಂತ್ರ ಮಾಡೋಕ್ಕೆ ಯಾವುದು ಹೋಗಲ್ಲ. ACBಗೆ ಸ್ವತಂತ್ರ ಕೊಟ್ಟಿದ್ದೀವಿ, ಅವ್ರು ಇಷ್ಟ ಇದ್ರೆ ಹೋಗಿ ಮಾಡ್ಬೋದು, ಅವ್ರಿಗೆ ಲಿಮಿಟೇಷನ್ ಅಂದ್ರೆ ಒಂದ್ ರೀತಿ ಸತ್ಯಾಸತ್ಯತೆಯ ಪರಾಮರ್ಶೆ ಆದ ನಂತರ ಪರಾಮರ್ಶೆ ಆಗುತ್ತೆ. ಆದ್ರೆ ನಾವು ಕೇಳ್ತಿರೋದು, ನಿಮಗೆ ಜನಾರ್ದನ್ ರೆಡ್ಡಿ ಎಂಥ ದೊಡ್ಡ ಕಳ್ಳ ಅಂತ್ಯವೊಂದು ಮನೆಗೆ ಹೋಗೋಕ್ಕಾಗಲ್ಲ. ಇನ್ನೊಂದು DK ಶಿವಕುಮಾರ್ ಮನೆಗೆ ಹೋದಾಗ 75 ಕೋಟಿ ರೈಡ್ ಆಯಿತು ಅಂತ ಮೊನ್ನೆ ನಾವು ಯಡಿಯೂರಪ್ಪನ ವಿಚಾರ ಮಾತಾಡಿದಾಗ ಇನ್ಕಮ್ ಟ್ಯಾಕ್ಸ್ ಕಮಿಷನರು DK ಶಿವಕುಮಾರ್ 75 ಕೋಟಿ ಸಿಕ್ತು ಅಂತ ಹೇಳ್ತಾರೆ. ಅದು ಅವಶ್ಯಕತೆ ಇತ್ತಾ? ನಿಮ್ಮನ್ನು ಪ್ರಶ್ನೆ ಕೇಳಿದ್ವ, ನೀವು ಯಾವ ಉದ್ದೇಶ ಕಾಂಗ್ರೆಸ್ಗೆ JDSಗೆ ಟಾರ್ಗೆಟ್ ಆಗೋ ಥರ ಮಾತಾಡ್ತೀರಾ? ಅದೇ BJP ವಿಚಾರ ಬಂದಾಗ ಆಯ್ತಪ್ಪ, ನಾನು ಒಬ್ಬ ಆದಾಯ ಸಲಹೆಗಾರನ ಹೇಳ್ತೀನಿ, ಯಡಿಯೂರಪ್ಪಂಗೆ ನಿಮಗೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ವ ನಿಮ್ಗೆ? ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇನ್ಕಮ್ ಟ್ಯಾಕ್ಸ್ಗೆ ಒಂದು ಪೇಪರ್ ಬಂತ ಒಂದು ನೋಟಿಸ್ ಕೊಟ್ರೆ, ಒಂದು ಕಾಲ್ ಮಾಡಿದ್ರೆ ಯಾಕೆ ಸಮನ್ಸ್ ಇಶ್ಯೂ ಮಾಡಲಿಲ್ಲ ನೀವು? ಯಡಿಯೂರಪ್ಪಂಗೆ ಇಶ್ಯೂ ಮಾಡ್ಬೋದಾಗಿತ್ತು. ಸ್ಮಾಲ್ ಸಮನ್ಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ. DK ಶಿವಕುಮಾರ್ ತಾಯಿ, ಹೆಂಡತಿ, ಮಕ್ಕಳು, ಸಣ್ಣ ಮಕ್ಕಳನ್ನು ಬಿಡುತ್ತೆ ಕರೆಸಿದ್ದೀರಿ. ಇದನ್ನ ಈ ದೇಶ ಅಲ್ಲ, ಇಡೀ ರಾಜ್ಯ ನೋಡಿದೆ. ಇವತ್ತು ಕೂಡ DK ಸ್ನೇಹಿತರು ಹೇಳಿದ್ರು ಬಿಜೆಪಿ ಅವ್ರು ಮಾಡಿಲ್ಲ. ತಮಗೆ ಮಾಹಿತಿ ಇರಲಿ, ಕಳೆದ 6 ತಿಂಗಳಿಂದ ನಮ್ಮ ಮಂತ್ರಿನೇ ಆಗಿದ್ರು ಸಿದ್ದೇಶ್ವರ್, ದಾವಣಗೆರೆ ಸಿದ್ದೇಶ್ವರ್ ಮನೆನ ಇನ್ಕಮ್ ಟ್ಯಾಕ್ಸ್ 22 ಕಡೆ ರೈಡ್ ಮಾಡಿದ್ರು. ನಮ್ಮ ಅಶ್ವಥ್ ನಾರಾಯಣ್ ಬೆಂಗಳೂರು MLA ಅವ್ರ ಮನೆ ಮಾಡಿತು ನೋಡಿ. ಇದು ಒಂದ್ ನಿಮಿಷ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ, ಅದು ಅವರು ಇವರು ಮಹೇಶ್, ಅರವಿಂದ್, ಗೌಡ್ರು ಅಂತಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂಥದ್ದು. ಅವರು ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಸ್ವಾಯತ್ತ ಸಂಸ್ಥೆ, ಅದರದ್ದೇ ಆದಂಥ ತನಿಖೆ ಮಾಡ್ತಾರೆ. ಕೇಳ್ತೀನಿ, ಬಾಬು ಸುಪ್ರಿಯೋ, ನಾ ಹೇಳ್ತೀನಿ, ಇವರೊಬ್ಬರೇ ಇಲ್ಲ, ಬಾಬು ಸುಪ್ರಿಯೋ ನಮ್ಮ ರಾಜಸ್ಥಾನದ 6 ಜನ ನಮ್ಮ ಇದಕ್ಕೆ ಒಟ್ಟು ಇವತ್ತು ಇದೊಂದೇ ಬರೀ ಕರ್ನಾಟಕ ಒಂದೇ ಆಗಿಲ್ಲ, ದೇಶದ 21 ರಾಜ್ಯದಲ್ಲೂ ಇದು ನಡೆದಿದೆ. ಹೇಳ್ತೀನಿ ನಾನೇ ಹೇಳ್ತಾ ಇದ್ದೀನಲ್ರಿ, ಅಲ್ರೇ ಸಿದ್ದೇಶ್ವರ್ ಮಾತಾಡಿದ್ರೆ ಜೋರ್ ಮಾತಾಡಿದ್ರೆ ಅಂತ ಹೇಳ್ತೀರಾ? ಸಿದ್ದೇಶ್ವರ್ ಅವ್ರ ಮನೆಗೆ ಸಿದ್ದೇಶ್ವರ್ ಮನೆಗೆ ಮಾಡಿದಾಗ ನಾವ್ ಈ ತರ ಒಬ್ರು ಧರಣಿ ಮಾಡಿದ್ವಾ? ನಾವು ಧರಣಿ ಮಾಡಿದ್ವಾ? ಗೊತ್ತೇನೆ. ಅಶ್ವಥ್ ನಾರಾಯಣ್ ಮನೆ ಮಾಡಿದಾಗ ಮಾಡಿದ್ವಿ ನಾವು. ನಮ್ಗಳ ಮೇಲೂನು ಯಡಿಯೂರಪ್ಪ ಅವ್ರ ಮೇಲೆ ಮೊನ್ನೆ ಕ್ಯಾಸೆಟ್ ಯಡಿಯೂರಪ್ಪ ಅವ್ರ ಮೇಲೆ ನಾವು ಹೋಗ್ಬಿಟ್ಟು ಅಲ್ಲಿ ಮುಂದ್ಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ವಾ? ಸಿದ್ದೇಶ್ವರ್ ಅವ್ರ ಮನೆ ರೈಡ್ ಆಗಿರೋದು ಸತ್ಯ, ನಾನು ಒಪ್ಕೋತೀನಿ. ಅವ್ರ ಮೇಲೆ ಏನಾರು ಕೇಸ್ ಆಯ್ತಾ? ಒಂದು DK ಶಿವಕುಮಾರ್ ಗುಜರಾತ್ ಅಲ್ಲಿ MLC ಎಲೆಕ್ಷನ್ ಅಲ್ಲಿ ಅಮಿತ್ ಶಾನಾಗೆ ಇದ್ರದ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಅಮಿತ್ ಶಾಗೆ ಕೌಂಟರ್ ಮಾಡ್ತಾ ಇದಾರೆ ಅಂತ ಹೇಳಿ ಆಗ ರೈಡ್ ಮಾಡಿದ್ರು. ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ DK ಮನೆ ರೈಡ್. ಈಗ ಪಾರ್ಲಿಮೆಂಟ್ ಇದರಲ್ಲಿ ಇವತ್ತೂ ನುಗ್ಗಿದ್ದಾರೆ. ಒಬ್ಬ ವ್ಯಕ್ತಿ ಮನೆಗೆ ಇವ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಹೋದ್ಮೇಲೆ ಯಾಕೆ ಸಂಪೂರ್ಣ ಮಾಹಿತಿ ತೆಗ್ದಿಲ್ಲ? ಪದೇ ಪದೇ ಹೋದ್ರೆ ಅದು ಅಲ್ಲಿ ಏನು ಇಲ್ಲ. ಅವ್ರನ್ನ ಒಂದು ಮಾನಸಿಕವಾಗಿ ಕುಗ್ಗಿಸಕ್ಕಂತ ಪ್ರಯತ್ನ ಮಾಡೋದು, ಅದಕ್ಕೇನು ಕುಗ್ತಾ ಇಲ್ಲ. ಅವ್ರ ಫಾಲೋವರ್ಸ್ ನ ಒಂದು ರೀತಿಯಲ್ಲಿ ಕುಗ್ಸೋಂತಹ ಕೆಲಸ ಮಾಡೋದು. ಆಮೇಲೆ ಬಿಜೆಪಿ ಅವರು ಇವ್ರು ಹೇಳಿದ್ರು, ಇದೇ ಇವರು ಹೇಳಿದ್ರಲ್ಲ ಸ್ವಾಯತ್ತ ಸಂಸ್ಥೆ ಅಂತ, ಸ್ವಾಯತ್ತ ಸಂಸ್ಥೆ. ಆದ್ರೆ ಯಡಿಯೂರಪ್ಪನ ಡೈರಿ ಬಗ್ಗೆ ಯಾರು ಇವ್ರು ಕೇಳಕ್ ಬಂದಿರು, ಯಾಕೆ ಉತ್ತರ ಹೇಳಕ್ ಬಂದ್ರು? DK ಶಿವಕುಮಾರ್ ಯಾರು ಕೇಳಕ್ ಬಂದಿರು, ಇವ್ರು ಯಾಕೆ ಉತ್ತರ ಹೇಳಕ್ ಬಂದ್ರು? ಯಾಕೆ ಸಿದ್ದೇಶ್ವರ್ ಇವತ್ತವರೆಗೂ ಉತ್ತರ ಹೇಳಿಲ್ಲ? ಅಶ್ವಥ್ ನಾರಾಯಣ್ ರೆಡ್ಡಿ ಮನೇಲಿ ಎಷ್ಟು ಸಿಕ್ಕಿದೆ ಅಂತ ಯಾಕೆ ಹೇಳ್ತಾ ಇಲ್ಲ? ಇದೆಲ್ಲದ್ರ ಜೊತೆಗೆ ಇವತ್ತು ಬಿಜೆಪಿಯ ಸಂಸದ ರಾಜೀವ್ ಚಂದ್ರಶೇಖರ್ ಅವರ ಮಾಲೀಕತ್ವದ ಸುವರ್ಣ ನ್ಯೂಸ್ ಅಲ್ಲಿ ಇಷ್ಟು ದುಡ್ಡು ಫೋಟೋನ ಕೊಡ್ತಾ ಇದ್ದಾರೆ. ಎಕ್ಸೆಪ್ಟ್ ಆ ಟಿವಿ ಬಿಟ್ಟು ಇನ್ಯಾವ ಟಿವಿ ಇಲ್ಲ. ಒಂದು ಸ್ವಾಯತ್ತ ಸಂಸ್ಥೆ ಆದ್ರೆ ಅವರು ಪ್ರೆಸ್ ಮೀಟ್ ಕರೆದು ಆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ಮಾಧ್ಯಮದವರೆಗೂ ಕೊಡಬೇಕು. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ದಾರಿ ತಪ್ಪಿಸೋ ಕೆಲಸ. ಬಿಜೆಪಿ ಅವರ ಒಂದು ಕೈವಾಡ, ಬಿಜೆಪಿ ಅವರ
ಎಂಟೈರ್ ಆ ಒಂದು ಇದರಲ್ಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಅವರೇ ಗೊತ್ತಾಗ್ತದೆ. ತೋರಿಸ್ಕೊಳ್ತಾ ಇದ್ದಾರೆ. ನಿಮ್ಗೆ 6 ಗಂಟೆ ಮಾಧ್ಯಮ ಮೆಜಾರಿಟಿ ಆಫ್ ಮಾಧ್ಯಮ, ಯಾಕೆಂದ್ರೆ ನೀವು ಮಾಧ್ಯಮದವರು ಅಂತ ನಾನು ಇದುವರೆಗೂ ಹೇಳಿರಲ್ಲ. ಮಾಧ್ಯಮದಲ್ಲಿ ಮೆಜಾರಿಟಿ ಆಫ್ ಮಾಧ್ಯಮನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ರಿಲಯನ್ಸ್ ಕಂಟ್ರೋಲ್ ಅಲ್ಲಿ ಇವರು ಆ ಅಂಬಾನಿ ಅಂದಾನಿ ಇವ್ರುಗಳ ಇದರಲ್ಲಿ ರಾಜ್ಯ ಮಟ್ಟದ ಮೆಜಾರಿಟಿ ನ್ಯಾಷನಲ್ ಆ ರಿಪಬ್ಲಿಕನ್ ಟಿವಿ ಅವ್ರೇನು ಬಿಜೆಪಿ ಕಾರ್ಯಕರ್ತನೋ ಏನೋ ಅಂತ ದೇವರನ್ನೇ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಟಿವಿ ಅವ್ರನ್ನು ಇವರು ಪರ್ಚೇಸ್ ಮಾಡಿದ್ದಾರೆ ಇನ್ ಫೇವರ್ ಆಫ್ ಕ್ಯಾಂಪೇನ್ ತರ. ಒಂದು ಉತ್ತರ ಕೊಡಬೇಕು. ಮೊನ್ನೆ DK ಸುರೇಶ್ ಅವರು ಒಂದು ಅಫಿಡೇವಿಟ್ ಅಲ್ಲಿ ತಮ್ಮ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ಹಾಕಿದ್ದಾರೆ. ದೆಹಲಿ ಒಳಗಡೆ ದುಡ್ಡು ಸಿಕ್ಕಿದಂತ 27 ಲಕ್ಷ ರೂಪಾಯಿ ನಂದು. ಎಲ್ಲಿ ಹೇಳಿದ್ರು ದೆಹಲಿ ಒಳಗಡೆ ರೈಡ್ ಅಂತ ಇದನ್ನೇ. ಈಗ ಅವತ್ತೇನಂತಂದ್ರು ಅದು ನಮ್ಗೆ ಸಂಬಂಧಪಟ್ಟಿದ್ದ ದುಡ್ಡಲ್ಲ ಅಂತ. ಯಾವತ್ತು ಹೇಳಿದ್ದು ದೆಹಲಿ ಒಳಗಡೆ ದುಡ್ಡು ಸಿಕ್ತಲ್ಲ, ಮನೆ ಒಳಗಡೆ ನುಗ್ಗುದ್ರಲ್ಲ, ಅಲ್ಲಿ ದುಡ್ಡು ಸಿಕ್ತಲ್ಲ, 2 ಕೋಟಿ ಚಿಲ್ಲರೆ ದುಡ್ಡು ಸಿಕ್ತಲ್ಲ, ಅದ್ರಲ್ಲಿ ಇವತ್ತು ಅದನ್ನ ಅಫಿಡೇವಿಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಹೇಳ್ತೇನೆ ಏನಕ್ಕೆ ನಾನು ಇದನ್ನ ಇದು ಅಂದ್ರೆ ಅವತ್ತಿನ ದಿನನೂ ಸಹ ತನಿಖೆನ ನಾ ಹೇಳ್ತೀನಿ ಕೇಳಿ, ಅವರೇ ಅದನ್ನ ಕನ್ಕ್ಲೂಡ್ ಮಾಡದೇ ಇರಬೇಕಾದಾಗ ಫರ್ದರ್ ಆ ಎನ್ಕ್ವೈರಿಗೆ ಬೇಕಾದಂಥದನ್ನ ಆ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ತಗೊಳತ್ತೆ. ಉದಾಹರಣೆ ನಿಮಗೆ ಇಲ್ಲಿ ಒಬ್ರು ಯಾವುದೋ ಒಂದು ಸೆಕ್ಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತದೆ, ಅವ್ರು ಪೂರ್ತಿ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ 10 ಬಾರಿ ನಮ್ಮನ್ನು ಪೊಲೀಸ್ ಸ್ಟೇಷನ್ ಕರೀತಾರೆ, ಬನ್ನಿ ನಿಮ್ಗೆ ಇದು ಮಾಹಿತಿ ಬೇಕು, ನಮ್ಗೆ ಹೊಸ ಡೈಮೆನ್ಷನಲ್ಲಿ ಸಿಕ್ಕಿದೆ ಅಂತೇಳಿ. ಅದಕ್ಕೋಸ್ಕರ ಯಾವುದೋ ಮೋಟಿವ್ ಇಟ್ಕೊಂಡು ಮಾಡ್ತಾ ಇದ್ವಿ. ಈವನ್ ಹಿಮ್ಸೆಲ್ಫ್ DK ಶಿವಕುಮಾರ್ ಇವತ್ತು ಪ್ರೆಸ್ಸಲ್ಲಿ ಹೇಳಿದ್ರು ಅವರು, ಐ ಆಮ್ ಫೈಟಿಂಗ್ ಫಾರ್ ಲೀಗಲಿ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಲೀಗಲಿ ನಾನು ಫ್ರೀ ಮಾಡ್ತೀನಿ, ನಾನು ಹೋಗ್ತೀನಿ ನಾನು ಅಂತ. ಅವ್ರಿಗೆ ಇಲ್ದಿರೋ ಜೂರಿಗೆ ಹಾಕ್ರಿ, ಅವ್ರಿಗೆ ಇಲ್ದಿರೋ ಜೂರಿಗೆ ಆಗಿರಿ, ಅವ್ರಿಗೆ ಇಲ್ದಿರೋ ಜೂರಿಗೆ ಆಗಿರಿ. ಬಹಳ ಹೇಳ್ತಾ ಇದ್ದೀನಿ, ನೀವು ಪ್ರತಿರೋಧ ಮಾಡ್ಬೇಕಾಗಿತ್ತು, ನೀವು ಪ್ರತಿರೋಧ ಮಾಡ್ಬೇಕಾಯ್ತು. 4ನೇ ಪಿಲ್ಲರು ಡೆಮಾಕ್ರಸಿ ಒಳಗಡೆ ಮಾಧ್ಯಮ ಅಂತಕ್ಕಂಥದ್ದು ಗೊತ್ತಾಯ್ತಾನೆ. ನಮಗೆ ಮನಸ್ಸಿಗೆ ಬಂದ್ಬಿಟ್ಟಿದೆ ಅನ್ನೋಕ್ಕೋಸ್ಕರ ನಾನು ಯಾವ್ದೋ ಪಾತ್ರೆ ಯಾವ್ದೋ ಒಂದು ಪಾರ್ಟಿದು ಮಾತುಗಾರ ಅಂದ್ಬಿಟ್ಟು ನೀವೆಲ್ಲ ಸೇಲ್ ಆಗೋ ಕಮಾಡಿಟಿನ ನಾಚಪ್ಪ ಅವರೇ, ನೀವು ಸೇಲ್ ಆಗೋ ಕಮಾಡಿಟಿ ಮತ್ತೆ ಮಾಧ್ಯಮದ ಸೇಲ್ ಆಗಕ್ಕೆ ಬಿಜೆಪಿ ನಾಯಕರ ಮಾಧ್ಯಮಗಳಾಗಿದೆ. ಜೊತೆಗೆ ಬಿಜೆಪಿ ನಾಯಕರ ಮಾಲೀಕತ್ವದಲ್ಲಿರೋದ್ರಿಂದ ಅವರು ಪರನೇ ಆಗ್ತಾ ಇರೋದು. ವೆರಿ ಫೈನ್ ಸರ್. ಆ ಕಾರಣದಿಂದ ನಾನು ಅದನ್ನು ಹೇಳಿದ್ದೀನಿ. ನಾನು ನೀವು ಕೋಟ್ ಮಾಡಿದ್ರೆ ಸುವರ್ಣ ಕೋಟ್ ಮಾಡಿದ್ರೆ ಪ್ರತಿಯೊಂದು ಕೋಟ್ ಮಾಡಿದ್ದೇನೆ. ಬಿಜೆಪಿ ಖಂಡಿಸ್ತೇನೆ ಇದನ್ನ. ಯಾವತ್ತಾದ್ರೂ ಬಿಜೆಪಿ ವಿರುದ್ಧವಾಗಿ ಒಂದು ಸುದ್ದಿ ಆಗ್ತಾರ. ಓಕೆ ಸರ್, ಫೈನಲ್ ನಿಮ್ಮ ಇವತ್ತಿನ ಒಂದು ದಾಳಿ ನಮ್ಮ ರಾಜ್ಯದ ಬಗ್ಗೆ ನಿಮ್ಮ ಒಪಿನಿಯನ್ ಫೈನಲ್. ನನ್ನದೇನು ಗೊತ್ತಾ ಸರ್, ದಾಳಿಗೆ ನಾನು ಸ್ವಾಗತಿಸ್ತೀನಿ. ಆದರೆ ರಾಜಕಾರಣಿ ಮನೆನ ಚುನಾವಣೆ ಸಂದರ್ಭದಲ್ಲಿ ದಾಳಿ ಮಾಡೋದನ್ನ ನಾನು ವಿರೋಧ. ಮಂತ್ರಿ ಲೆವೆಲ್ ಹಿರಿಯ ಸಚಿವರು ನಿಮ್ಗೆ ನನ್ನ ಒಂದು ಮಾಹಿತಿ ಪ್ರಕಾರ ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ನನಗೆ ಗೊತ್ತಿಲ್ಲ. ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಬೇಕು ಅಂತ ಅಂದ್ರೆ ಅನೇಕ ಡೈಮೆನ್ಷನ್ ಅಲ್ಲಿ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಸಮೀಕ್ಷೆ ಮಾಡಿ ಆ ಒಂದು 6-7 ತಿಂಗಳು ಮುಂಚೆನೆ ಅದನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಅನೇಕ ವಿಂಗ್ಗಳಲ್ಲಿ ಅವ್ರು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಮುಂಚೆ ಆ ಪದ್ಧತಿ ಇತ್ತು. ಈಗ ನೋಡಿದ್ರೆ ಆತರ ಇದ್ದಿದ್ರೆ ನೀವು ಚುನಾವಣೆಯಲ್ಲಿ ಹಣ ಇವರು ಬಿಡ್ತಾರೆ ಹಣನ ಅನ್ನೋ ಒಂದಿದ್ರೆ ನೀವು ಚುನಾವಣೆ ಮುಂಚೆನೆ ಮಾಡಿದ್ದಿದ್ರೆ ಇಟ್ ವಿಲ್ ಬಿ ವೆರಿ ಫೈನ್. ಅದು ಬಿಟ್ಟು ಚುನಾವಣೆ ನಡಿಬೇಕಾದ್ರೆ ಮಾನಸಿಕವಾಗಿ ಕುಗ್ಸುವಂತದ್ದು ಆ ಪಕ್ಷದ ಕಾರ್ಯಕರ್ತರಿಗೆ ಅದೇ ಎದುರಿಸುವಂತಹ ಕೆಲಸನ ಮಾಡ್ತಾ ಇರೋದು ತಪ್ಪು. ಓಕೆ ವೆರಿ ಸರ್. ಮಹೇಶ್ ಕೊನೆಯದಾಗಿ ನಿಮ್ಮ ಪಕ್ಷದ ಇದು ಯಾವುದು ಪೂರ್ವಗ್ರಹ ಪೀಡಿತವಾಗಿ ಮಾಡಿರೋದಂತಲ್ಲ. ಕಳೆದ 1 ತಿಂಗಳಲ್ಲಿ ಲೋಕೋಪಯೋಗಿ ಇಲಾಖೆ ಒಳಗಡೆ ಬೇಕಾದಂತ ಚೂಸಿ ಮಾಡಿ ಪಿಕ್ ಮಾಡಿ ತಮ್ಗೆ ಬೇಕಾದಂತ ಗುತ್ತಿಗೆದಾರನಿಗೆ ಕೋಟ್ಯಾಂತರ ರೂಪಾಯಿ ಹಣಕಾಸು ವ್ಯವಹಾರ ನಡೆದಿದೆ. ಅದನ್ನ ಇನ್ಕಮ್ ಟ್ಯಾಕ್ಸ್ ಗಮನ ಮಾಡಿದೆ, ಗೊತ್ತಾಯ್ತಾನೆ. ಅದಕ್ಕೋಸ್ಕರ ಮಾಡಿರೋಂಥ ಒಂದು ರೆಗ್ಯುಲರ್ ಪ್ರೋಸೆಸ್ ಅದು. ಅದಕ್ಕೆ ನಾವು ಯಾರು ಅಲ್ಲ. ಆದರೆ ತುಂಬಾ ದುರ್ದೈವ, ಸಂವಿಧಾನದ ಗೋಪ್ಯತೆಯನ್ನು ತಗೊಂಡಂತ ಒಬ್ಬ ಮುಖ್ಯಮಂತ್ರಿ ಅದನ್ನ ವೈಲೇಟ್ ಮಾಡ್ತಾರೆ ಅಂತಂದ್ರೆ, ಹೇ ಭಗವಂತ
ಕರ್ನಾಟಕ ಜನತೆಯಲ್ಲಿ ವಿಷಯನ ಕೇಳ್ತೀನಿ. ದಯವಿಟ್ಟು ಒಂದಷ್ಟು ಅವರಿಗೆ ಜ್ಞಾನ ಕೊಡ್ಲಿ ಮುಖ್ಯಮಂತ್ರಿಗಳಿಗೆ. ಸಂವಿಧಾನದ ಬಗ್ಗೆ ಏನು ಗೌಪ್ಯತೆ ತಗೊಂಡು ಯಡಿಯೂರಪ್ಪನವರು ಈ ರಾಜ್ಯನ ಸುಭದ್ರವಾಗಿ ನಡೆಸ್ತೀನಿ ಇಂದ ಜೈಲ್ಗೆ ಹೋಗ್ತಾರೆ ಅಂದ್ರೆ ನಾವು ಯಾವ ದೇವ್ರನ್ನ ನಾವು ಕೇಳ್ಕೋಬೇಕು, ಅದನ್ನ ದೇವರೇ ಕಾಪಾಡಬೇಕು ಅನ್ನೋದನ್ನ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಮೂವರು ಪ್ರಮುಖ ಅತಿಥಿಗಳು ಆಗಮಿಸಿ ತಮ್ಮ ಪಕ್ಷದ ಪರವಾಗಿ ಒಂದಷ್ಟು ಮಾಹಿತಿಗಳನ್ನ ಹಾಗೆ ವಿಮರ್ಶೆಗಳನ್ನು ಮಾಡಲು ಸಹಾಯ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೂವರು ಅತಿಥಿಗಳು ಆಗಮಿಸಿದಾಗ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ರಾಜ್ಯದಲ್ಲಿ ನಡೆದಿರುವಂತಹ IT ದಾಳಿಯಿಂದ ಸಾಕಷ್ಟು ಚರ್ಚೆಗಳು ಆರಂಭವಾಗಿರುವಂಥದ್ದು. ಇದು ರಾಜಕೀಯ ಪ್ರೇರಿತವೋ ಅಥವಾ ಒಂದೆಡೆಯಿಂದ ನಿಜವಾಗ್ಲೂ ಕೂಡ JDS ಅಥವಾ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನ ಪ್ಲಾನ್ ಮಾಡಿ ಅಥವಾ ಟಾರ್ಗೆಟ್ ಅನ್ನೇ ಮಾಡಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ IT EDನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ತನಿಖೆ ಬಳಿಕವಷ್ಟೇ ಮಾಡಬೇಕು. ಅದು IT ಇಲಾಖೆ ಒಂದಷ್ಟು ಸ್ಪಷ್ಟ ಮಾಹಿತಿಯನ್ನು ನೀಡುವಂಥದ್ದು, ಯಾವುದೇ ಟಾರ್ಗೆಟ್ ಇರಲಿಲ್ಲ. ಕೇವಲ ಇದರಲ್ಲಿ ನಿಷ್ಪಕ್ಷಪಾತ ಚುನಾವಣೆ ನಡೆಯಲು ನಮ್ಮ ಕೈಲಾದ ಸಹಾಯವನ್ನು ನಾವು ಇವಾಗ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ದೂರು ಕೇಳಿಬಂದ ಬೆನ್ನಲ್ಲೇ ಈ ಏಕಾಏಕಿ ದಾಳಿಯನ್ನು ಮಾಡಲಾಗಿದೆ ಅನ್ನೋದು. ನೋಡೋಣ ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಸ್ವತಃ ಇದೀಗ ನಮ್ಮೆಲ್ಲರ ಮುಂದೆ ಬರಲಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಕ್ತ ಚುನಾವಣೆಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾರೆ STL TV, ಸದಾ ನಿಮ್ಮೊಂದಿಗೆ.